ನಮಸ್ಕಾರ ವೀಕ್ಷಕರೇ, ಸಂವಾದಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ದೇಶದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗಬೇಕಾದಂತಹ ವಿಚಾರಗಳು ಅನೇಕ ಇದೆ. ಆದರೆ ಒಂದು ಪಠ್ಯ ಪುಸ್ತಕದ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅಂತ ಯಾರು ಕೂಡ ಊಹಿಸಿರಲಿಲ್ಲ. ಯಾಕಂತಂದ್ರೆ ಯಾವತ್ತೂ ಕೂಡ ಪಠ್ಯ ಅಂತ ಬಂದಾಗ, ಪಠ್ಯ ಪುಸ್ತಕ ಅಂತ ಬಂದಾಗ ಯಾವುದೇ ಪಕ್ಷದ ನೆರಳಿರಬಾರ್ದು ಅಲ್ಲಿ ಅನ್ನೋದು ಅನೇಕ ವರ್ಷಗಳಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಸಿದ್ಧಾಂತ. ಅಥವಾ ಯಾವುದೇ ಧಾರ್ಮಿಕ ಹಂಗು ಅಲ್ಲಿ ಇರಬಾರ್ದು, ಧಾರ್ಮಿಕ ವಿಚಾರಗಳು ಬರಬಾರ್ದು. ಯಾಕಂತಂದ್ರೆ ಮಕ್ಕಳು ಕಲಿಯುವಂತಹ ಸಂದರ್ಭದಲ್ಲಿ ಧರ್ಮಕ್ಕೆ ಹೆಚ್ಚು ಒತ್ತು ಕೊಟ್ಟರೆ, ಯಾವುದೋ ಒಂದು ಧರ್ಮವನ್ನ ಮೇಲು ಅಥವಾ ಇನ್ನೊಂದು ಯಾವುದೋ ಧರ್ಮ ಕೀಳು ಅನ್ನುವಂತಹ ನಿಟ್ಟಿನಲ್ಲೋ, ಅಥವಾ ಒಂದಷ್ಟು ನಾಯಕರುಗಳನ್ನು ವಿಜೃಂಭಿಸೋದು, ಒಂದಷ್ಟು ನಾಯಕರುಗಳನ್ನು ತೆಗೆದುಹಾಕೋದು, ಹಿಸ್ಟ್ರಿಯಾಗೇ ಇರುತ್ತೆ ಹೊರತು ಇವರು ಅಳವಡಿಸಿದ್ದಕ್ಕಾಗಿ ಅಥವಾ ಬಿಟ್ಟದ್ದಕ್ಕಾಗಿ ಯಾವುದೂ ಕೂಡ ಬದಲಾವಣೆ ಆಗೋದಿಲ್ಲ. ಆದರೆ ಯಥಾವತ್ತಾಗಿ ಮಕ್ಕಳಿಗೆ ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರುತ್ತೆ. ಈಗ ರಾಜ್ಯದಲ್ಲಿ ಇದೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ. ಪಠ್ಯ ಪಾಲಿಟಿಕ್ಸ್ ಬಹುತ್ವಕ್ಕೆ ಬ್ರೇಕ್. ಕೇಳಲಿಲ್ಲ ನಾವು. ಅವ್ರು ಯಾಕೆ ತೆಗ್ದಿರಿ ಇದ್ರವರೆಗೂ ನಾವು ಮಾತಾಡಿದವ್ರಲ್ಲ. ನಮ್ಮ ಇದು ಗೊತ್ತಿರಲಿ, ನಾವು ಯಾವುದೇ ವಿಚಾರಗಳನ್ನ ನೀವು ಕೇಳಿದ್ರೂ ಸಹಿತ ನಾವು ಮಾತಾಡುತ್ತಿಲ್ಲ. ಕೆಟ್ಟದು ಜಾತಿ ರಾಜಕೀಯ ಥರ ಕೊಟ್ಟಿದ್ದಾರಲ್ಲ ಶಿಕ್ಷಣ ಇಲಾಖೆಯಲ್ಲಿ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿರೋದು. ಇವತ್ತವರೆಗೂ ಎಷ್ಟು ಪಾಠ ಯಾರ್ದಿದೆ ಖಂಡಿತ ಗೊತ್ತಿಲ್ಲ ನಮಗೆ. ಕಂಟೆಂಟಿನ ಬಗ್ಗೆ ನಾವು ವೈಚಾರಿಕ ವಿಚಾರದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಹೊರತು ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾನೆ ಇಲ್ಲ. ಈ ಥರದ ಸಹಿಸಕ್ಕಾಗದೇ ಇರೋದು, ಶಿಕ್ಷಣದ ರಾಜ್ಯದ ಪ್ರಗತಿಯನ್ನು ಸಹಿಸಕ್ಕಾಗದೇ ಇರೋರು ಕಟ್ಟ ಕಡೆಗೆ ಇಳಿದಿದ್ದರು ಅಂಥದ್ದು. ತಾವು ಇವತ್ತು ಪ್ರಶ್ನೆಗಳು ಕೇಳಿದ್ರಲ್ಲ, ಅವ್ರು ಅದೇ ಪ್ರಶ್ನೆಗಳು ಕೇಳಿದವರು. ಕಡೆಗೆ ಕಂಟೆಂಟಿನ ಬಗ್ಗೆ ಮಾತಾಡೋಕ್ಕಾಗದೇ ಇದ್ದಾಗ ಮಕ್ಳಿಗೆ ಹೇಳ್ಕೊಡೋದು ಕಂಟೆಂಟೇ ಹೊರತು ಸಾಹಿತಿ ಬಗ್ಗೆ ಅಲ್ಲ. ನಾವು ಸಾಹಿತ್ಯ ಜಾತಿಯನ್ನು ನಾವೆಲ್ಲೂ ಪರಿಚಯ ಮಾಡಿಕೊಡ್ತಿಲ್ಲ. ನಾವು ಪರಿಚಯ ಮಾಡಿಕೊಡ್ತಿರೋದು ಈ ದೇಶದ ಮಕ್ಕಳಿಗೆ ಯಾವ ಕಥೆಯನ್ನು ಹೇಳಬೇಕು, ಯಾವ ವಿಚಾರವನ್ನು ಹೇಳಬೇಕು, ಆ ಪ್ರಯತ್ನವನ್ನು ಮಾಡಿದ್ದೀವಿ. ಆ ಪ್ರಯತ್ನದಲ್ಲಿ ಈ ಥರದ ಸುಳ್ಳು ಆರೋಪಗಳನ್ನ ಮಾಡಿ ಜನರನ್ನ ಮಾಡ್ತೀವಿ ಅಂದರೆ, ನಾಳೆ ನಾಡಿದ್ರಲ್ಲಿ ಬುಕ್ಕಾಗಲೇ 78% ಅಷ್ಟು ಬುಕ್ ಈಗಾಗಲೇ ಎಲ್ಲರಿಗೂ ತಲುಪಿದೆ. ನಿಮ್ಮ ಕೈಗಳಿಗೂ ಸದ್ಯದಲ್ಲೇ ಪುಸ್ತಕ ಸಿಗುವಂತಿದೆ. ಪರಗೂರು ರಾಮಚಂದ್ರಪ್ಪನವ್ರ ಪಠ್ಯ ಪುಸ್ತಕ ಕನ್ನಡದಲ್ಲಿ ಎಷ್ಟು ಜನ ಬ್ರಾಹ್ಮಣರದ್ದಿದೆ ಲೆಕ್ಕನ ಯಾರೋ ಒಬ್ರು ಹೇಳಿ. ಯಾಕೆ ಅದು ಇಶ್ಯೂ ಆಗಿ ಅದ್ಯಾಕೆ ನಾವು ವಿರುದ್ಧ ಅಲ್ಲಪ್ಪ. ಅವರ ಪಠ್ಯ ಪುಸ್ತಕದಲ್ಲಿ 19 ಬ್ರಾಹ್ಮಣರ ಲೇಖನ ಇದ್ದರೆ ಯಾಕೆ ಅದು ಇಶ್ಯೂ ಮಾಡಲಿಲ್ಲ ಈ ಬುದ್ಧಿಜೀವಿಗಳು? ಅದ್ಯಾಕೆ ಬ್ರಾಹ್ಮಣರ ಪುಸ್ತಕ ಅಂತ ಕರೀಲಿಲ್ಲ ನೀವು? ಸುಳ್ಳನ್ನು ಹಾಕಿದ್ದನ್ನು ತೆಗೆದು ನಿಜನ ಹಾಕಿದ್ವಿ. ಟಿಪ್ಪು ಸುಲ್ತಾನ್ ತೆಗೆದಿಲ್ಲ ನಾವು, ನಿಜ ಒಡೆಯರ್ ಬಗ್ಗೆ ಹಾಕಿದ್ವಿ. ಇಷ್ಟು ದಿನ ಏನಿತ್ತು ಇತಿಹಾಸದಲ್ಲಿ? ಮೊಘಲರ ಬಗ್ಗೆ ಹಾಕಿದ್ದು ನೀವು. ಈ ದೇಶವನ್ನು ಮೊಘಲರು ಆಕ್ರಮಣ ಮಾಡಿದ್ರು ಅಂತ ಎಲ್ಲೂ ಹಾಕಲಿಲ್ಲ. ಮೊಘಲರು ಅಡ್ಮಿನಿಸ್ಟ್ರೇಟ್ ಮಾಡಿದ್ದು, ಯಾವ್ಯಾವ ಮಹಾರಾಜ ಎಷ್ಟೆಷ್ಟು ದಿನ ಆಳ್ದ ಈ ರಾಷ್ಟ್ರನ, ಈ ದೇಶನ ಏನು ಮಾಡ್ದ ಅಂತ. ಈ ದೇಶವನ್ನು ಆಳಕ್ಕೆ ಮುಂಚೆ ಎಲ್ಲಿಂದ ಬಂದರು ಇವರು? ಏನು ಮಾಡಿ ಬಂದರು? ಯಾವ ಥರ ಯುದ್ಧ ಮಾಡಿದ್ರು? ಹಿಂದ್ಗಡೆಯಿಂದ ಹೇಗೆ ಯುದ್ಧ ಮಾಡಿದ್ರು? ಇವನ್ನೂ ಹಾಕ್ಬೇಕು ತಾನೆ. ಕಮ್ಯುನಿಸ್ಟ್ ಯುದ್ಧನ ಹಾಕೊಳಕ್ಕಾಗ್ತದೆ ನೀವು? ಸೂಳೆ ಬೆಲೆ ಹಾಕೋದು ನಿಮ್ಗೇನು ತೊಂದರೆ ಆಗ್ಬಿಡುತ್ತೆ? ನಾವು ಹಾಕ್ತೀವಿ ಅಲ್ಲಪ್ಪ. ಯಾರು ಬರವಣಿಗೆ ಮಾಡ್ತಾರೋ ನಾವು ಅವ್ರದ್ದು ಬಗ್ಗೆ ನಾವು ಕಾಮೆಂಟ್ ಮಾಡಿತ್ತಿಲ್ಲ. ನಾವು ಹೇಳ್ತೀವಿ ಅವ್ರು ಹಾಕಿದ್ರ ಬಗ್ಗೆ ನಾವು ಯಾವತ್ತೂ ಕಾಮೆಂಟ್ ಮಾಡಿದವರಲ್ಲ. ನಾವು ಹೇಳ್ತಿರೋದು ಅವ್ರದ್ದು ಹಾಕಿದಾಗ ಯಾಕೆ ಕಾಮೆಂಟ್ ಇವ್ರುಗಳು ಈಗ ಬುದ್ಧಿಜೀವಿಗಳು ಮಾಡೋದ್ರಲ್ಲ, ಅವತ್ತು ಯಾಕೆ ಮಾಡಿಲ್ಲ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಗ್ಯಕರ ಚರ್ಚೆಯನ್ನು ನಾವು ಕೂಡ ಆರಂಭ ಮಾಡ್ತಾ ಇದ್ದೀವಿ. ಸೊ ಏನು ಆಗ್ತಾ ಇದೆ, ಏನು ಆಗಬೇಕು, ಏನು ಆಗಬಾರದಾಗಿತ್ತು ಅನ್ನೋದು. ಯಾಕಂದರೆ ನೋಡಿ, ಒಂದು ಉತ್ತಮವಾದಂತಹ ಚರ್ಚೆ ಈಗಿನ ಕಾಲಘಟ್ಟಕ್ಕೆ ಬೇಕೇ ಬೇಕು ಅನ್ನೋ ಥರ ಆಗಿದೆ. ಎಲ್ಲಿ ನೋಡಿದ್ರೂ ಕೂಡ ಧರ್ಮದ ಬಣ್ಣವನ್ನು ಬಳಿಯುವಂತಹ ನಿಟ್ಟಿನಲ್ಲೇನೆ ಮುಂದಾಗ್ತಾ ಇದ್ದಾರೆ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಗಣ್ಯರಿದ್ದಾರೆ. ಮೊದಲಿಗೆ ಪ್ರೊಫೆಸರ್ KE ರಾಧಾಕೃಷ್ಣ ಅವರಿದ್ದಾರೆ, ಶಿಕ್ಷಣ ತಜ್ಞರು, ಸಾಹಿತಿಗಳು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ. ಏನು ವಾಸುದೇವ್ ರಾವ್ ಕಶ್ಯಪ್ ಅವರಿದ್ದಾರೆ, ಹಿಂದೂ ಮುಖಂಡರು, ಚಾಣಕ್ಯ ರಾಷ್ಟ್ರ ಧರ್ಮದ ವಕ್ತಾರರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ. ರಾಧಾಕೃಷ್ಣ ಸರ್, ಮೊದಲಿಗೆ ಪಠ್ಯ ಅನ್ನೋದು ಬಹುತ್ವ ಅನ್ನೋದು ಇರ್ತಾ ಇತ್ತು, ಆದರೆ ಈಗ ಕಣ್ಮರೆ ಆಗ್ತಾ ಇದೆ. ಕಾರಣ ಅನೇಕ ಇರಬಹುದು, ಅಥವಾ
ಇಂಥದ್ದೇ ಕಾರಣ ಅಂತಲೂ ಹೇಳೋದಕ್ಕೆ ಎಲ್ರಿಗೂ ಗೊತ್ತಿದ್ರೂ ಕೂಡ ಆ ಕಾರಣ ಪ್ರೂವ್ ಮಾಡಿ ಅನ್ನುವಂತಹ ಒಂದು ಮಟ್ಟಕ್ಕೆ ಬಂದು ನಿಂತಿದೆ. ಈಗ ಶಿಕ್ಷಣ ಸಚಿವರೇ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇದನ್ನ ಒಪ್ಕೊಂಡಿದ್ದಾರೆ ಅಥವಾ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ತಪ್ಪೇನಿದೆ ಇದರಲ್ಲಿ ಅಂತ ಏನು ಹೇಳ್ತೀರಿ? ನಾನು ರಾಜಕೀಯದ ವಿಷಯಗಳನ್ನು ಮಾತನಾಡೋದಿಲ್ಲ. ಶಿಕ್ಷಣ ಸಚಿವರಾಗಿ ಒಂದು ಪಕ್ಷದ ಮುಖಂಡರಾಗಿ ಒಂದು ಸಮಿತಿಯನ್ನು ನೇಮಿಸಿದ ಕಾರಣ ಸರ್ಕಾರದ ಮುಖಂಡರಾಗಿ ಅವರು ಮಾತನಾಡ್ತಾರೆ. ಅದನ್ನು ಟೀಕೆ ಮಾಡುವಂಥದ್ದು ನನ್ನ ಉದ್ದೇಶ ಅಲ್ಲ. ನಾನಿವತ್ತು ಪಠ್ಯ ಪುಸ್ತಕಗಳ ಬಗ್ಗೆ ಮಾತ್ರ ಮಾತನಾಡುವನಿದ್ದೇನೆ. ಯಾಕಂದರೆ ಇಲ್ಲಿ ನೋಡಿ, ಮನುಷ್ಯನಾಗಿ ಇವಾಲ್ವ್ ಆದದಿದೆಯಲ್ಲ, ವಿಕಸನವಾದದ್ದಕ್ಕೆ ಅಕ್ಷರಗಳು ಕಾರಣ. ಅದಕ್ಕೆ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ. ಭಗವದ್ಗೀತೆ ಅಂತ ಹೇಳಿದ ತಕ್ಷಣ ನಾವು ಸಿಡುಕಬೇಕಾಗಿಲ್ಲ, ಕುರಾನ್ ಅಂದ ಮೇಲೆ ಸಿಡುಕಬೇಕಾಗಿಲ್ಲ, ಬೈಬಲ್ ಅಂದರೆ ಸಿಡುಕಬೇಕಾಗಿಲ್ಲ. ಯಾರು ಓದಿಲ್ವೋ ಅದು ಸಿಡುಕ್ತಾರೆ. ಭಗವಾನ್ ಶ್ರೀಕೃಷ್ಣ ಹೇಳ್ತಾನೆ ಪುರುಷೋತ್ತಮ ಯೋಗದಲ್ಲಿ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಕ್ಷರ ಯವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಹೇಳ್ತಾನೆ. ಅಂದರೆ ನಾವು ಜೀವಿಗಳಾಗಿ, ಎಲ್ಲರೂ ಜೀವಿಗಳೇ ನಾವು, ಆ ಜೀವಿಗಳಾಗಿ ಅಕ್ಷರರಾಗುತ್ತೇವೆ ನಾವು. ಅಕ್ಷರ ಅಂದರೆ ನಾವು ಬರಹ ಮಾತ್ರ ಅಲ್ಲ, ಅಕ್ಷರ ಅಳಿಯದವರಾಗ್ತೇವೆ ನಾವು ಪ್ರಾಣಿ ಜೀವಿಗಳಿಗಿಂತ ವಿಭಿನ್ನವಾಗಬೇಕಾದ್ರೆ ಎದೆಗೆ ಬಿದ್ದ ಅಕ್ಷರ ಅಂತ ನನಗೆ ಗೆಳೆಯರಾದಂಥ ದೇವನುವಾದ ಹೇಳ್ತಾರೆ. ನಮ್ಮ ಎದೆಗೆ ಅಕ್ಷರ ಬೀಳದೇ ಇದ್ದರೆ ಬರೋದಿಲ್ಲ, ಅದು ಬೀಳಬೇಕು. ಅದು ಬೀಳದೇ ಇದ್ದರೆ ನಾವು ಅಕ್ಷರರಾಗೋದಿಲ್ಲ. ಆದ ಕಾರಣ ಪಠ್ಯ ಅನ್ನುವಂಥದ್ದು ಈ ಅಕ್ಷರಗಳ ಮೂಲಕ ನಾವು ಹೇಗೆ ಮನುಷ್ಯನನ್ನಾಗಿ, ವಾಲ್ಟರ್ ಹೇಳ್ತಾನೆ ಒ ಮ್ಯಾನ್ ಬಿ ಹ್ಯುಮೇನ್ ಅಂತ. ನಾವೆಲ್ಲ ಮನುಷ್ಯರು ಹ್ಯುಮೇನ್ ಆಗುವಂಥ ಈ ಯಾತ್ರೆಯಲ್ಲಿ ಶಿಕ್ಷಣ, ಒಂದು ನಿಮಿಷ ಹೇಳ್ಬಿಡ್ತೀನಿ ಇದನ್ನು ಪೀಠಿಕೆ, ಶಿಕ್ಷಣ ಮಾಡುವಂಥದ್ದು ಈ ಅಕ್ಷರಗಳನ್ನು ಕೊಡುವಂಥದ್ದು. ಅಕ್ಷರಗಳ ಮೂಲಕ ಅದು ಬೇರೆ ವಿಭಿನ್ನತೆಗಳನ್ನು, ಚರಿತ್ರೆ, ಇತಿಹಾಸ, ಸಾಹಿತ್ಯ, ವಿಜ್ಞಾನ, ಸಮಾಜ ಜ್ಞಾನ ಇತ್ಯಾದಿಗಳು ಆವಿಷ್ಕಾರವಾದದ್ದು ಕಾಲಮಾನದಲ್ಲಿ. ಆದ ಕಾರಣ ಈ ಅಕ್ಷರಗಳನ್ನು ಕೊಡುವಾಗ ಯಾವುದನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ರಾಜಕಾರಣಕ್ಕೂ ರಾಜಕೀಯ ಸಿದ್ಧಾಂತಗಳಿಗೂ ಮತ್ತು ಈ ಪಠ್ಯಕ್ಕೂ ಸಂಬಂಧ ಇವತ್ತಿಂದಲ್ಲ. ಅದು ನೀವು ಭಾಗವತದಲ್ಲಿ ನೋಡಿದರೆ ಹಿರಣ್ಯಕಶಿಪು ಅಂತ ಒಬ್ಬ ರಾಕ್ಷಸ ಬರ್ತಾನೆ. ಕಥೆ, ಅದು ಕಥಾನಕದಲ್ಲಿ ಒಂದು ಮೌಲ್ಯ ಇದೆ. ನಮ್ಮೆಲ್ಲ ಮಿತ್ಸಲ್ಲಿ ಒಂದು ಮೌಲ್ಯ ಇದೆ. ಆ ಮಿತ್ತನ್ನು ಕಥಾನಕ ರಂಜನೆಯಲ್ಲಿ ಬಿಟ್ಟುಬಿಡಿ. ಹಿರಣ್ಯಕಶಿಪು ತನ್ನ ಮಗನಿಗೆ ಪಾಠ ಮಾಡಿಸ್ತಾನೆ, ಹೇಳ್ತಾನೆ ನಾನೇ ದೇವರು ಅಂತ ಎಲ್ಲರಿಗೂ ಹೇಳ್ಕೊಡಿ. ಅಂದರೆ ಆಗಿನ ಕಾಲದಲ್ಲಿ ಎಲ್ಲ ಸಮಾಜದಲ್ಲಿ ತಾನು ದೇವರು. ಹಿರಣ್ಯಕಶಿಪು ಅಂದರೆ ಹಿ ವಾಸ್ ಇನ್ ಸರ್ಚ್ ಆಫ್ ವೆಲ್ತ್. ಒಂದು ಈ ಭೋಗಮುಖಿ ಜಗತ್ತು, ದ್ರವ್ಯಮುಖಿ ಜಗತ್ತಿನಲ್ಲಿ ನಾನೇ ದೇವರು ಅಂದರೆ ದೇವರೇ, ದುಡ್ಡೇ ದೇವರು, ನಾನೇ ದೇವರು ಅನ್ನೋದನ್ನು ಅವನು ಪಾಠಕ್ರಮದಲ್ಲಿ ತರ್ತಾನೆ. ಅಲ್ಲಿರುವಂಥ ಋಷಿ ಮುನಿಗಳು ಅದನ್ನು ವಿರೋಧ ಮಾಡಿದರೂ ಅವ್ರು ಬಲವಂತವಾಗಿ ಹೇಳಬೇಕಾಗ್ತದೆ. ಅವ್ರಿಗೆ ಸೆಟೆದು ನಿಲ್ಲುವವರು ಯಾರು? ಮಗನೇ ಪ್ರಹ್ಲಾದ ನಿಲ್ತಾನೆ, ಸೆಟೆದು ನಿಲ್ತಾನೆ. ನೀನಲ್ಲಪ್ಪ ದೇವರು ಅಂತ ಹೇಳ್ತಾನೆ. ನಾರಾಯಣ ಅಂತ ಬಿಡಿ, ನೀನಲ್ಲ ದೇವರು, ಪ್ರಕೃತಿ ದೇವರು. ನರಸಿಂಹ ಒಂದು ಪ್ರಕೃತಿಯ ಸ್ವರೂಪ, ಪ್ರಕೃತಿ ದೇವರು ಅಂತ ಹೇಳ್ತಾನೆ. ಹೀಗೆ ಆವತ್ತಿಂದ ಆಗಿರುವಂಥ ಈ ರಾಜಕಾರಣಕ್ಕೂ ಪ್ರಭುತ್ವಕ್ಕೂ ಇರುವಂಥ ನಾನು ಅನ್ನುವಂಥ ಒಂದು ಸಂಘರ್ಷ ಇದೆಯಲ್ಲ, ಈ ಸಂಘರ್ಷ ತಲೆಮಾನಗಳಲ್ಲಿ, ಅದು ಇತ್ತೀಚಿನ, ಅದು 19ನೇ ಶತಮಾನದಿಂದ ಆದಮೇಲೆ 19ನೇ ಶತಮಾನದವರೆಗೆ ಕೃಷಿ ನಿರ್ದೇಶಿತ ತತ್ವದ ಸಾಮಾಜಿಕ ವ್ಯವಸ್ಥೆ ಇತ್ತು, ಭೂಪತಿತ್ವವೂ ಇತ್ತು. ಆ ಬಳಿಕ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ಮೆಷಿನ್ಸ್ ಬಿಕಮ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಲ್ಯಾಂಡ್. ಆಗ ಏನಾಗ್ತದೆ ಅಂತ ಹೇಳಿದರೆ ಈ ಮೆಷಿನ್ ಮೂಲಕ ರಾಜಕೀಯ ಸಿದ್ಧಾಂತಗಳು ಬದಲಾವಣೆ ಆಗ್ತದೆ. ಆ ರಾಜಕೀಯ ಸಿದ್ಧಾಂತಗಳು ಬದಲಾವಣೆ ಆದಾಗ ನಾನು ಹೇಳಿದ ಸಿದ್ಧಾಂತ ಇದೆಯಲ್ಲ ಅದು ಮುಖ್ಯ ಅನ್ನುವಂಥದ್ದು ಶುರುವಾಗ್ತದೆ. ಅದರ ಜೊತೆಗೆ ಆ ಸಿದ್ಧಾಂತಗಳ ಜೊತೆಗೆ ಧರ್ಮ ಇತ್ಯಾದಿಗಳು ಕೂಡ ಸೇರ್ತದೆ. ನಿಜವಾದ ಧರ್ಮ ಬೇರೆ, ನಿಜವಾದ ಧರ್ಮ ಇದೆಯಲ್ಲ ಅದು ಅತ್ಯಂತ ವಿಶಾಲವಾದ ಧರ್ಮಂ ಧಾರಯಂತೆ ಅಂತ. ಅದು ಕಾನೂನು ವ್ಯವಸ್ಥೆ ಸಂಹಿತೆ ಎತ್ತಿ ಹಿಡಿಬೇಕಾದದ್ದು. ಅದರ ಬದಲಾಗಿ ನಾನು ಹೇಳಿದ್ದು ಅನ್ನುವಂಥದ್ದು ಬಂದಾಗ ಏನಾಗ್ಬಿಡ್ತದೆ, ಇತ್ತೀಚಿನ ದಿನಗಳಲ್ಲಂತೂ ಪ್ರತಿಯೊಂದು ರಾಜಕಾರಣವೇ.
ಹೌದು. ಎಂಥ ರಾಜಕಾರಣ ಅಂದರೆ ಈ ಸಮಾಜವನ್ನು ಯಾವ ರೀತಿಯಲ್ಲಿ ಉದ್ರೇಕಿಸಬಹುದೋ ಅದಕ್ಕಾಗುವಂಥ ಎಲ್ಲ ರಾಜಕಾರಣದ ಹೊಳಹುಗಳನ್ನು ಮಾಧ್ಯಮದವರು ಸೇರಿ ಜನರ ನಾಡಿ ಮಿಡಿತವನ್ನು ತುಂಬಾ ಚೆನ್ನಾಗಿ ಮಾಧ್ಯಮದವರು ಸೇರಿ ಅದೇ ಜನರ ನಾಡಿ ರಾಜಕಾರಣಿಗಳು ಮಿಡಿತವನ್ನ- ಮುಂಚೂಣಿಯಲ್ಲಿ ಹೌದು, ಖಂಡಿತವಾಗ್ಲೂ ನಾನು ಒಪ್ಕೊಳ್ತೀನಿ ಈ ಬುದ್ಧಿಜೀವಿಗಳು ವಿಚಾರವನ್ನ. ಒಂದು ನಿಮಿಷ ಮಾಡಿದೆ ಬುದ್ಧಿಜೀವಿಗಳು ಅಂತ ಅಂದುಕೊಳ್ಳುವಂಥ ಕೆಲವು ಮಂದಿ ಕೂಡ ಅದರ ನೇತೃತ್ವವನ್ನು ವಹಿಸಿ ಪರ ವಿರೋಧಗಳಲ್ಲಿ ನಿಜವಾದ ಅಕ್ಷರಗಳನ್ನು ವಂಚಿಸಿಬಿಡ್ತಾರೆ, ಮರೆಮಾಚಿಸ್ತಾ ನಿಜವಾದ ಪಠ್ಯ ಪುಸ್ತಕಗಳನ್ನು ವಂಚಿಸಿಬಿಡುತ್ತಾರೆ. ಫೈನ್. ಎಸ್ ಇದು ನನ್ನ ಮೊದಲ ಮಾತು. ಓಕೆ ಸರ್, ನಾನು ಮಾತಾಡ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ತುಂಬಾನೇ ವಿಸ್ತೃತವಾದಂತಹ ವಿಚಾರ ಇದಾಗಿರೋದ್ರಿಂದ ಎಷ್ಟು ಮಾತನಾಡಿದ್ರು ಕೂಡ ಕಡಿಮೆ ಅಂತ ಹೇಳಬಹುದು. ಆದ್ರೂ ಕೂಡ ನಾನು ಇನ್ನೂ ಸ್ವಲ್ಪ ಹೇಳೋದಿದೆ. ಅಟ್ಲೀಸ್ಟ್ ಸ್ವಲ್ಪ ಸಮಯದಲ್ಲಿ ನಾವು ಜನರಿಗೆ ಒಂದಷ್ಟು ಅರಿವು ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಎಸ್ ವಾಸುದೇವ್ ಕಶ್ಯಪ್ ಸರ್, ನೋಡ್ತಾ ಇದ್ದೀವಿ, ನೀವು ಕೂಡ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಅಂತ. ಒಂದು ಕಡೆ ರೋಹಿತ್ ಚಕ್ರತೀರ್ಥ ಅವರನ್ನ ಸಮಿತಿಯಲ್ಲಿ ಇರಿಸಿರೋದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ PUCಯಲ್ಲೂ ಕೂಡ ಒಂದಷ್ಟು ಬದಲಾವಣೆ ಮಾಡಬೇಕು, ಇತಿಹಾಸವನ್ನ ಬದಲಾವಣೆ ಮಾಡಬೇಕು, ಅಲ್ಲಿರುವಂತಹ ಪಠ್ಯವನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಚಿಂತನೆ ಕೂಡ ನಡೀತಾ ಇದೆ. ಸೊ ಇದಕ್ಕೆ ನೀವು ಮೊದಲನೇದಾಗಿ ಏನು ಹೇಳ್ತೀರಿ? ಬದಲಾವಣೆಗಳಿಗೆ ಒಡ್ಡಿಕೊಳ್ಳೋದು ಸಹಜ, ಹೌದು, ಬದಲಾವಣೆಗಳ ಕಾಲಕ್ಕೆ ಒಂದಷ್ಟು ಬದಲಾವಣೆಗಳು ಆಗಬೇಕಾಗುತ್ತೆ ನಿಜ. ಆದರೆ ವಾಸ್ತವಾಂಶನ ಅಥವಾ ಎಲ್ಲೇ ಮರೆಮಾಚುವಂತಹ ಕೆಲಸ ಆಗ್ತಾ ಇದೆ ಅನ್ನೋ ಚರ್ಚೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಏನು ಹೇಳ್ತೀರಿ ಮೇಡಮ್? ಇಲ್ಲಿ 2 ಆಯಾಮದಲ್ಲಿ ನಾವು ಫೋಕಸ್ ಮಾಡಬೇಕು. ಆಯಾಮ 1, ಈ ಪಠ್ಯಪುಸ್ತಕ ಯಾರಿಗೋಸ್ಕರ, ಯಾರಿಂದ, ಏನಕ್ಕೋಸ್ಕರ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಮಂದಲಿಟ್ಕೋಬೇಕು. ನಮ್ಮ ಪ್ರೊಫೆಸರ್ ಸರ್ ಹೇಳಂಗೆ ಸ್ವರಬೇತಾಳ, ಒಂದು ಪದ ನಮ್ಮ ವ್ಯಾಕರಣದಕ್ಕೊಂದು ಪದ ಇನ್ನೊಂದು ಪದ ಜೋಡಣೆ ಆಗದೆ ಹೊರತು ಆ ಪದ ಸಂಪೂರ್ಣ ಆಗೋದೇ ಇಲ್ಲ. ಆ ಜೊತೆಗೆ ಮಾ ಸೇರಿದಾಗ ಅಮ್ಮ ಆಗ್ತಾಳೆ, ಆ ಜೊತೆಗೆ ಅಪ್ಪ ಸೇರಿದ ಅಪ್ಪ ಆಗ್ತಾನೆ, ಮಾ ಜೊತೆಗೆ ಗಾ ಸೇರಿದ ಮಗ ಆಗ್ತಾನೆ. ಇದು ಯಾರಿಗೆ ನಾವು ಇಂಜೆಕ್ಟ್ ಮಾಡ್ತಿದ್ದೀವಿ ಅಂತಂದರೆ, ಏನಿದೆ ಹರಳತಕ್ಕಂಥ ಮೆದುಳುಗಳು ಏನಿದೆ, ಜ್ಞಾನ ಸಂಗ್ರಹದ ಒಂದು ಕೋಶ ಏನಿದೆ, ಮಕ್ಕಳ ಮೂಲಕ ಅದೇನು ಕೋಶಗಳಿವೆ, ಆ ಕೋಶದಲ್ಲಿ ಬಿತ್ತನೆ ಮಾಡಬೇಕಾಗತ್ತೆ. ಇಲ್ಲಿ ಮಾಲೆ ಹೇಳಿದೆ 2-3 ಭಾಗದಲ್ಲಿ ಇದು ವಿಭಾಗ ಮಾಡೋಣ. ಯಾರು ರಿಸೀವ್ ಮಾಡ್ಕೋತಿದ್ದಾರೆ, ಏನು ರಿಸೀವ್ ಮಾಡ್ಕೋತಿದ್ದಾರೆ, ಅವ್ರ ತಲೆ ಏನು ಅವ್ರ ತಲೆ ಒಳಗೆ ನಾವು ಏನು ತಳ್ತಾ ಇದ್ದೀವಿ, ಅವ್ರ ತಲೆ ಒಳಗೆ ನಾವು ಏನು ಇಂಜೆಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಸೆಕೆಂಡು, ಅಲ್ಲಿ ನಿಜವಾದ ಪಠ್ಯಪುಸ್ತಕದ ಬಂದಾಗ ನನ್ನ ಅಭಿಪ್ರಾಯ ಬಂದಾಗ ಅಲ್ಲಿ ಯಾವುದೇ ಥರದ ಲೋಪ ದೋಷ ಕಲುಷಿತ ಏನಿರಬಾರ್ದು. ನೀವೇನು ಹೇಳಕೊಟ್ಟಿದ್ದೀರಿ ಅಂತ ಸ್ಪಷ್ಟವಾಗಿ ಹೇಳಬೇಕು. ಅದಕ್ಕೆ ಏನು ಸ್ವರವ್ಯಂಜನ, ಲಘು, ಗುರು, ಮಕ್ಕಳ ಮೇಲೆ ಆಕರ್ಷ ಆಗತಕ್ಕಂಥ ಪದಗಳು, ಒಳಗಿರತಕ್ಕಂಥ ಕಥಾನಕಗಳು, ಕುತೂಹಲ ಹುಡ್ಸ್ಕೊಂಡು ಹೋಗತಕ್ಕ ಕಥಾನಕಗಳು. ಮುಂದೆ ಅಲ್ಲಿ ಏನು ಪಠ್ಯಪುಸ್ತಕ ಇದೆ ನೆಕ್ಸ್ಟು ಅದು ಇನ್ನೊಂದು ಧ್ವನಿತ್ವ ಆಗಬೇಕು. ಆ ಪಠ್ಯಪುಸ್ತಕ ಕಲ್ತಿರ್ತಾರೋ ಮಗು, 1ನೇ ಕ್ಲಾಸ್ ಕಲ್ತಿರೋ ಮಗು 2ನೇ ಕ್ಲಾಸ್ ಬಂದಾಗ 1ನೇ ಕ್ಲಾಸ್ ಏನಿರತಕ್ಕಂಥ ಪಠ್ಯಪುಸ್ತಕ ಆ ಮಗುಗೆ ಪ್ಲ್ಯಾಟ್ಫಾರ್ಮ್ ಆಗಬೇಕು, ಇಲ್ಲ ಬೇಸ್ ಆಗಬೇಕು. ಇದು ಒಂದು ಕಡೆ ಪಠ್ಯಪುಸ್ತಕ ಹೇಗಿರಬೇಕು ಅನ್ನತಕ್ಕಂಥ ಒಂದು ವಿಚಾರ ಬಂದಾಗ, ಇಲ್ಲಿ ನಡೆದ ದೇಶದಲ್ಲಿರ್ತಕ್ಕಂಥ ರಾಜನೀತಿಯಿಂದ, ರಾಜಕೀಯ ನೀತಿ ತುಷ್ಟೀಕರಣಗಳಿಂದ ನಮ್ಮ ಮಕ್ಕಳಿಗೆ ಇಂಜೆಕ್ಟ್ ಮಾಡಿದ್ದೇನು, ನನಗೆ ತಗೊಳ್ಳಿ ಇಂಜೆಕ್ಟ್ ಮಾಡಿದ್ದೇನು, ಔರಂಗಜೇಬ, ಮೊಹಮ್ಮದ್ ಬಿನ್ ಖಲ್ಜಿನು, ಈ ಥರದೆಲ್ಲ ನಮ್ಮನ್ನು ಮಾಡಿದ್ರು. ಕಾರಣ ತಪ್ಪೆ ಅವ್ರದ್ದಲ್ಲ. ಕಾರಣ ಅಂದರೆ ಆಗಿದ್ದತಕ್ಕಂಥ ಆ ಮಂತ್ರಿ ಯಾರಿದ್ದರು ಆ ಕಾಲಘಟ್ಟದಲ್ಲಿ, ನೆಹರು ಯಾರಾದ ಕಾಲಘಟ್ಟದ ಮಂತ್ರಿ ಇದ್ದರು, ಅವ್ರ ತಲೆಯೊಳಗೆ ಇದ್ದೇನೆ ಇನ್ವೇಡರ್ಸನ್ನು ಬೇರೆಯವ್ರನ್ನ ವೈಭವೀಕರಣ ಮಾಡು, ನಮ್ಮ ಮುಂಬರೋ ಪೀಳಿಗೆಗೆ ಅದನ್ನು ಇಂಜೆಕ್ಟ್ ಮಾಡು ಅಂತ. ನಾವು ಓದಿದ್ದಲ್ಲ ಅದೇನೇ ಅಲ್ವಾ? ಅದೇ ಥರ ನಾವು ಓದ್ತಾ ಇರೋದು. ಈಗ ನಮಗೆ ಅದು ಬದಲಾವಣೆಗಳಾಗಬೇಕು ಅಂತ ಬಂದಾಗ ಇನ್ನು ನಾವು ಇಲ್ಲಿ ಸರ್ಕಾರ ಅಥವಾ ಪಕ್ಷ ಅಥವಾ ಏನಿದೆ ಅವ್ರೇನು ಇಂಜೆಕ್ಟ್ ಮಾಡ್ತಿದ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ಏನು ಕೊಡ್ತಿದ್ದಾರೆ ಅಷ್ಟು ನೋಡಿ, ಸರಿ ತಪ್ಪುಗಳ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಅದರಿಂದ ಓದೋದ್ರಿಂದ ಮಗು ಭಯೋತ್ಪಾದಕ ಆಗ್ತಾನಾ? ಈಗ ಉದಾಹರಣೆ ಈಗ ಯಾವುದೋ ಒಂದು ಭಗತ್ ಸಿಂಗ್ದು ಹಾಕೋದು ಬೇರೆದೆಲ್ಲ ಬಂತು, ಅದು ಓದ ತಕ್ಷಣ ಮಗು ಭಯೋತ್ಪಾದಕ ಆಗ್ಬಿಡ್ತಾನ? ಮಗು ಬದಲಾವಣೆ ಆಗುತ್ತೆ. ಮಗು ಮನ್ಸೋದು ಹೌ ಯು ಟೇಕ್ಸ್ ಇಟ್, ಹೌ ಯು ರಿಸೀವ್ ಇಟ್. ನೀವು ನೀವು ಪಾಠ ಹೇಳ್ಕೊಡ್ತೀವಿ, ನಾವು ಏನು ಕೊಟ್ಟರು ಕೂಡ ಬೇಕಾಗಿದ್ದನ್ನು ಮಾತ್ರ ಮಗು ತೆಗೆದುಕೊಳ್ಳುತ್ತೆ. ಖಂಡಿತವಾಗ್ಲು ಇಲ್ಲಿದೆ. ಹಾಗಿದ್ದಾಗ ನೋಡೋಕೆ ಹೋದರೆ ನೀವು ಆಗಿನ ಪಠ್ಯಪುಸ್ತಕಗಳು ಏನಿತ್ತು, ಏನು ನಡುವಂದಿತ್ತು ಇಲ್ಲಿ ತನಕ ಕೂಡ, ನಾನು ಯಾವ ಪಕ್ಷದ ಪಾರ್ಟಿಯ ಪ್ಲಾಟ್ಫಾರ್ಮ್ ಬಗ್ಗೆ ನಾನು ಮಾತಾಡಲ್ಲ, ಅವರ ದೇಹ ಧೋರಣೆಗಳ ಬಗ್ಗೆ ಮಾತಾಡಲ್ಲ. ನಾನು ಹೇಳೋದಿಷ್ಟೇ, ನೀವೇನು ಇಂಜೆಕ್ಟ್ ಮಾಡ್ತೀರಿ ರಿಸೀವ್ ಮಾಡ್ಕೊಳ್ಳೋದ ಮೇಲೆ ಡಿಪೆಂಡ್ ಆಗುತ್ತೆ.
ಅಲ್ಲಿ ಇಲ್ಲಿದ್ದಿದ್ರೆ ಇವತ್ತು ನಮ್ಮದು ಶಿಕ್ಷಣ ಮಕ್ಕಳ ಈ ಸಮೂಹ ಏನಿದೆ, ಕಮ್ಯುನಿಟಿ ಏನಿದೆ, ಚೈಲ್ಡ್ ಕಮ್ಯುನಿಟಿ ಬದಲಾವಣೆ ಆಗ್ಬಿಡ್ತಿತ್ತು. ಪಠ್ಯಪುಸ್ತಕ ಬದಲಾವಣೆ ಆಗೋದಿದ್ರೆ ಮಕ್ಕಳು ಎಲ್ಲೋ ಹೋಗ್ಬಿಡ್ತಿದ್ರು. ದಟ್ಸ್ ಓನ್ಲಿ ಇನ್ಪುಟ್ ಇನ್ಫಾರ್ಮೇಷನ್ ಅಷ್ಟೇ. ಅಂದ್ರೆ ನಾವು ಕೊಡುವಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಸಮಿತಿ ಆಗಿರ್ಬೋದು, ಪಠ್ಯಪುಸ್ತಕ ಆಗಿರ್ಬೋದು, ಇದು ಯಾವುದೂ ಕೂಡ ಮಕ್ಕಳ ಮನಸ್ಸಿನಲ್ಲಿ ಏನೂ ಪರಿಣಾಮ ಬೀರೋದಿಲ್ಲ. ಫೈನಲಿ ಅವ್ರಿಗೆ ಏನ್ ಬೇಕೋ ಅದನ್ನೇ ತಗೊಳ್ಳೋದು. ಇನ್ನೊಂದೇ ತಗೊಳ್ಳಿ, ಈ ನಾನು ಓದಿದ್ದು ಅದೇ ಇತಿಹಾಸ ಓದಿದೆ, ಅದೇ ಪಾಠಗಳು ಓದಿದೆ ನಾನೇ. ಇವಾಗ ನಾನು ಒಳ್ಳೆ ವಕೀಲನಾಗಿದ್ದೀನಿ, ಮತ್ತು ಒಳ್ಳೆ ನಾನು ಎಜುಕೇಷನಿಸ್ಟ್ ಆಗಿದ್ದೀನಿ. ನನಗೇನು ಚೇಂಜ್ ಆಗಿಲ್ಲ. ಅದು ನಾನು ಬೇಕಾದ್ರೆ ತೊಗೋತೀನಿ, ಬೇಡ ಬಿಡ್ತೀನಿ. ಇಟ್ಸ್ ಓನ್ಲಿ ಇನ್ಪುಟ್, ಇಟ್ಸ್ ಓನ್ಲಿ ಫೋಲ್ಡರ್ ಅಷ್ಟೇ. ಅದು ನಿಮ್ಮ ಚೇಂಜ್ ಮಾಡೋದು ಯಾವುದು? ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ರೀತಿ ನೀತಿ, ನಿಮ್ಮ ಬದುಕು ನೀವು ರೂಪಿಸ್ಕೋತಿರೋದ್ರ ಮೇಲೆ ಚೇಂಜ್ ಆಗುತ್ತೆ. ಬರೀ ಇನ್ನಾರ ತುರುಕೋದ್ರು, ಈ ಟಿಪ್ಪು ಸುಲ್ತಾನ್ ತುರುಕೋದ್ರು, ಇಟ್ ಡಸಂಟ್ ಮೇಕ್ ಡಿಫ್ರೆನ್ಸ್ ಟು ಮೀ. ಮತ್ತೆ ಯಾಕೆ ಈಗ ತೆಗೆದು ಹಾಕ್ತಾ ಇದ್ದಾರೆ ಅಂತ ಅಲ್ಲ, ಅದು ಇವಾಗ ಏನಾಗುತ್ತೆ ಮೇಡಮ್, ನೀರು ಹರಿತಿರ್ಬೇಕಾದ್ರೆ, ಹೊಸ ದಾರಿ ಹರಿತಿರ್ಬೇಕಾದ್ರೆ ಆ ನೀರಿಗೆ ಬೇಕು, ಹೊಸ ನೀರು ಬರ್ತಾ ಇರಬೇಕಾದ್ರೆ ಹಳೆ ನೀರು ಅಗತ್ಯ ಇರೋದಿಲ್ಲ. ಹೋದಾಯ್ತು. ಟಿಪ್ಪು ಸುಲ್ತಾನ್ 30 ವರ್ಷದಿಂದ ಓದ್ತಾ ಇದೀವಿ. ಬದಲಾವಣೆ ಯಾಕೆ ಬೇಕು ಸರ್? ಹಂಗಾರೆ ಬದಲಾವಣೆ ಅನ್ನೋದು ಯಾಕೆ ಬೇಕು? ಈಗ ಮಕ್ಕಳಿಗೆ ನಾವು ಏನೇ ಕೊಟ್ಟರು ಅವ್ರು ತಗೊಳ್ತಾರೆ ಅಂದಾಗ ಅದಕ್ಕೆ ಅಂತ ಒಂದು ಸಮಿತಿ ಯಾಕಬೇಕು, ವ್ಯವಸ್ಥೆ ಯಾಕೆ ಬೇಕು, ಕಾಲಕ್ಕೆ ಬದಲಾವಣೆ ಯಾಕೆ ಬೇಕು, ಅದಕ್ಕೆ ವಿಚಾರ ಯಾಕೆ ಬೇಕು? ಮಕ್ಕಳ ಮನಸ್ಸು ಬೊಗ್ಗರಿವ ನದಿ, ಅದು ಯಾವ್ದು ಇಟ್ಕೊಟ್ರು ಅವ್ರು ತಗೊಳ್ತಾರೆ. ಇಲ್ಲಿ ಏನಾಗತ್ತೆ ಗೊತ್ತಾ, ನೀವು ಬದಲಾವಣೆ ಅಂತ ಕೇಳ್ತೀರಿ. ಬದಲಾವಣೆ ಯಾಕೆ ಪದ ಯೂಸ್ ಮಾಡ್ತಿದ್ದೀರಿ? ದೇ ವಾಂಟೆಡ್ ಟು ಚೇಂಜ್ ಇಟ್, ಸಮ್ ಚೇಂಜಸ್ ಡಸಂಟ್ ಮೇಕ್ ಡಿಫರೆನ್ಸ್. ಟಿಪ್ಪು ಸುಲ್ತಾನ್ ಬಗ್ಗೆ ಇತ್ತು, ಒಂದು ಕಥಾನಕ ಇತ್ತು, ಅವ್ನು ಹೀರೋ ಮಾಡ್ತಿದ್ರು, ಮಾಡಲಿ. ಏನು ಅವ್ರಿಗೂ ವ್ಯತ್ಯಾಸ ಆಗಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ನೀವೇನು ಗಲಾಟೆ ಮಾಡ್ತಿದ್ರಿ ಇಲ್ಲಿ ಅಂತ. ನೀವು ಬೇರೆ ಯಾರು ಇಂಜೆಕ್ಟ್ ಮಾಡ್ತೀರಿ, ಯಾರಿಗೂ ಗೊತ್ತಾಗಲ್ಲ ಅವ್ರು ಏನು ಇಂಜೆಕ್ಟ್ ಮಾಡ್ತಿದ್ರು ಅಂತ. ಸಿಲೆಬಸ್ ಇದೆ, ಘಾತಕವಾದ ಸಮಾಜಕ್ಕೆ ತೊಂದರೆ ಆದ ತೆಗೆದುಬಿಸಾಕಿ. ಆಮೇಲೆ ಇನ್ನೊಂದು ಏನಂತಾರೆ ಸರ್, ಪ್ರೊಫೆಸರ್ ಸರ್ ಹೇಳಿದಂಗೆ, ಇಲ್ಲಿ ಅಲ್ಲಿ ರೋಹಿತ್ ಚಕ್ರವರ್ತಿ ಇರೋದೇ ಒಂದು ಅಪರಾಧ, 15 ಜನ ಬ್ರಾಹ್ಮಣರಿದ್ದು ಅಪರಾಧ. ಏನಿದು? ವಾಟ್ ಇಸ್ ದ ಡ್ಯೂಟಿ ಇಂಜೆಕ್ಟಿಂಗ್ ಇಟ್ಟ? ವಾಟ್ ಆರ್ ಯು ಇಂಜೆಕ್ಟಿಂಗ್ ಇಟ್ಟ? 77 ಜನ ಸೈನ ಕೊಟ್ಟಿದ್ದಾರೆ. ಇವರಲ್ಲಿ ಘಟಾನುಘಟಿ ಆ ಥರಗಳ ಸಾಹೇಬ್ರು ನಮ್ಮ ಪ್ರೊಫೆಸರ್ ಥರ ಎಜುಕೇಷನಿಸ್ಟ್ ಅವರು. ದೇ ಆಲ್ಸೋ ಕೇಮ್ ಫ್ರಮ್ ಎ ಪೊಲಿಟಿಕಲ್ ಪ್ಲಾಟ್ಫಾರ್ಮ್. ಮೈಂಡ್ ಸೆಟ್ ಬೇರೆ ಥರ ಏನಿದೆ ಅವ್ರದ್ದು. ಪೊಕ್ಕೆ ಹಾಕೋದೇ ಅವ್ರದ್ದು ಉದ್ದೇಶ. ಮಾಡಿಫಿಕೇಶನ್ ಮಾಡ್ಬೇಕಾದ್ರೆ ಸಜೆಷನ್ ಕೊಡಲಿ, ಅಬ್ಜೆಕ್ಷನ್ ಯಾಕೆ ಮಾಡ್ತಾರೆ? ಓಕೆ ಫೈನ್. ಎಸ್ ಸರ್, ನಾನು ಮಾತಾಡ್ಬೋದೇ? ಹೇಳಿ ಸರ್. ಎಲ್ಲಿ ದಾರಿ ತಪ್ತದೆ ಅಂತ ಹೇಳಿದರೆ ದ ಹೋಲ್ ಡಿಸ್ಕಷನನ್ನು ದಾರಿ ತಪ್ಪಿದ್ದು. ನಮಗೆಲ್ಲ ಇವತ್ತು ಅವಸರದ ಜಗತ್ತಿನಲ್ಲಿ ನಾವು ಅರಿತುಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಈಗ ಟೆಕ್ಸ್ಟ್ ಬುಕ್ಕೇ ತಗೊಳ್ಳಿ, ಅದನ್ನು ಓದದವರು ಅದನ್ನು ವಿರೋಧಿಸ್ತಾರೆ, ಓದದವರು ಅದನ್ನು ಸಪೋರ್ಟ್ ಮಾಡ್ತಾರೆ. ಇದು ನಮ್ಮ ದುಃಖ. ಬರೇ ಪಠ್ಯಪುಸ್ತಕ ಅಲ್ಲ, ನಮ್ಮ ಇಡೀ ವ್ಯವಸ್ಥೆ ಹಂಗಾಗ್ಬಿಡ್ತೇವೆ. ಅವಸರದಲ್ಲಿ ಎಲ್ಲೋ ಹೇಳಿದ್ದು ಕೇಳಿದ್ದು ಹೇರ್ಸೆಯಲ್ಲಿ ಮಾಡ್ತಾರೆ. ಒಂದು ಎಲ್ಲಿ ದಾರಿ ತಪ್ಪಿಸಿದ್ರು ಅಂತ ಹೇಳಿದರೆ, ಬಹುತ್ವದ ಬಗ್ಗೆ ನಾನು ಬಹುತ್ವದನ್ನೇ ಹೇಳುವಂಥವನು, ಬಹುದಾ ವಸಂತಿ, ನಾವು ಬಹುತ್ವವನ್ನು ಹೇಳುವಂಥವನು. ನಾವು ಬಹುತ್ವದ ಬಗ್ಗೆ ಮಾತನಾಡ್ತಾ ಎಲ್ಲಿ ದಾರಿ ತಪ್ಪಿದರು ಅಂತ ಹೇಳಿದರೆ, ಬ್ರಾಹ್ಮಣ್ಯ ಅಂತ ತಂದರು. ಅದು ಬ್ರಾಹ್ಮಣ್ಯಕ್ಕೆ ಕೊಟ್ಟ ಏಟಲ್ಲ, ಅದು ಒಂದು ಸಂಸ್ಕೃತಿಗೆ ಕೊಟ್ಟ ಏಟಲ್ಲ, ಬಹುತ್ವಕ್ಕೆ ಕೊಟ್ಟ ಏಟು. ಬಹುತ್ವವನ್ನು ಪ್ರತಿಪಾದಿಸಿದವರು ಒಂದು ಜಾತಿಯ ಬೀಜವನ್ನು ತಂದು ಡೈವರ್ಟ್ ಮಾಡಿದರು. ನಿಜವಾಗಿ ಈ ಸರ್ಕಾರದ ವಿರುದ್ಧ ಅಥವಾ ಈ ಪಠ್ಯಪುಸ್ತಕದ ವಿರುದ್ಧ ಸಹೃದಯಿ ವಿಮರ್ಶೆ ಆಗಬೇಕಾಗಿದ್ದರೆ ಹೀಗೆ ಮಾತಾಡುವಂಥದ್ದಲ್ಲ. ಮಾತಾಡುವಾಗ ಬೇರೆ ಥರ ಮಾತಾಡಬೇಕಾಗತ್ತೆ. ಇದರಲ್ಲಿ ಯಾವುದೋ ಜಡ್ಡುಗಟ್ಟಿದ ಸಿದ್ಧಾಂತ ಇದೆ, ಇದರಲ್ಲಿ ಯಾವುದೋ ಇರ್ರೆಲೆವೆಂಟ್ ಆಗಿರುವಂಥದ್ದಿದೆ, ಇದರಲ್ಲಿ ಯಾವುದೋ ಪ್ರಸ್ತುತವಾಗುವಂಥದ್ದಿಲ್ಲ. ಈಗ ನಮ್ಮ ಶಿಕ್ಷಣ ಇದೆಯಲ್ಲ, ಶಿಕ್ಷಣಕ್ಕೆ ಒಂದೊಂದು ಆಯಾಮಕ್ಕೆ ನಾನೊಂದು 42 ವರ್ಷ ಕಳೆದುಬಿಟ್ಟಿದ್ದೀನಿ ಮಕ್ಕಳ ಜೊತೆಗೆ. ಒಂದೊಂದು ಆಯಾಮಗಳಿದೆ. ನಾನು ವಿಶ್ವವಿದ್ಯಾನಿಲಯ ಧನ ಸಹಯೋಗದಲ್ಲೂ ಎಲ್ಲ ಸಮಿತಿಯಲ್ಲಿ ಇದ್ದವನು. ನಾನು ಪಠ್ಯಪುಸ್ತಕ ಸಮಿತಿಯ ಅಧ್ಯಕ್ಷನೂ ಆಗಿದ್ದವನು ನಾನು, ಎಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ. ನಮಗೆ 5ನೇ ಕ್ಲಾಸ್ನವರೆಗೆ ಅಥವಾ 4ನೇ ಕ್ಲಾಸ್ನವರೆಗೆ ಒಂದು ಮಗುವಿಗೆ ಏನು ಬೇಕು ಅಂದರೆ, ಮಗುವಿಗೆ ಕಣ್ತೆರೆದು ನೋಡಿ ಅಕ್ಷರಗಳನ್ನು ಕಲಿಸುವಂಥದ್ದು ಅಚೀವ್ಮೆಂಟಲ್ಲಿ. ಅಲ್ಲಿಂದ 7ನೇ ಕ್ಲಾಸ್ವರೆಗೆ ಅಥವಾ ಮೊದಲು 8ನೇ ಕ್ಲಾಸ್ ಇತ್ತು, ಆಗ ಕಣ್ತೆರೆದು ಸಮಾಜವನ್ನು ನೋಡುವಂಥದ್ದು, ಅದಕ್ಕೆ ಸರಿಯಾದ ಪಠ್ಯಪುಸ್ತಕ. ಆಮೇಲೆ 10th ಸ್ಟ್ಯಾಂಡರ್ಡ್ ಬಂದಾಗ ಯು ಶುಡ್ ಬಿಕಮ್ ದ ಚಾರ್ಟರ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ನು ಶುಡ್ ಬಿಕಮ್ ದ ಯೂಸ್ಫುಲ್ ಸಿಟಿಸನ್ ಆಫ್ ಇಂಡಿಯಾ. ಟು ಬಿಕಮ್ ದ ಯೂಸ್ಫುಲ್ ಸಿಟಿಸನ್ ಆಫ್ ಇಂಡಿಯಾ, ಗಣಿತ, ಚರಿತ್ರೆ, ಸಾಹಿತ್ಯ ಇತ್ಯಾದಿಗಳು. ದೆನ್ ಯು ಕಮ್ ಟು ಪ್ರೀ ಯೂನಿವರ್ಸಿಟಿ, ಇಂಟರ್ಮೀಡಿಯೇಟ್, ಹೈಯರ್ ಸೆಕೆಂಡರಿ, ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶ. ವಿಶ್ವವಿದ್ಯಾನಿಲಯದಲ್ಲಿ ಫಸ್ಟ್ ಇಯರ್ ಈಸ್ ಕಾಲ್ಡ್ ಜನರಲ್ ಕೋರ್ಸ್, ಸೆಕೆಂಡ್ ಇಯರ್ ಈಸ್ ಕಾಲ್ಡ್ cultural course, third year is called specialized course. When you go to the MA, PG ಗೆ ಹೋದಾಗ ಮತ್ತೂ ಸ್ಪೆಷಲೈಸ್ಡು, ಕೊನೆಗೆ PhD ದರ್ಶನ.
ವಚನದಿಂದ ದರ್ಶನದವರೆಗೆ, ವಚನ, ವಾಚನ, ವ್ಯಾಖ್ಯಾನ, ಆಖ್ಯಾನ, ಉಪಾಖ್ಯಾನ ಮತ್ತು ದರ್ಶನದಲ್ಲಿ ಒಂದು PhD ಇರುತ್ತದೆ. ಇಲ್ಲಿವರೆಗೆ ಮಕ್ಕಳು ಹೋಗಬೇಕಾದಂಥ ಸಂದರ್ಭದಲ್ಲಿ ಬಹುತ್ವ ಬೇಕು. ಒಂದು ಮಾತು ಹೇಳಲೇಬೇಕು ನಾನು ನಿಮಗೆ. ನಾನು ಐ ಆಮ್ ಆಲ್ಸೋ ರೂಟೆಡ್ ಇಂಡಿಯನ್ ಕಲ್ಚರ್. ನಾನು ಏನು ಹೇಳ್ತೀನಿ ಅಂದರೆ, ಇಂಡಿಯನ್ ಕಲ್ಚರ್ ಈಸ್ ವೆರಿ ಗ್ರೇಟ್, ಬಟ್ ಎಟ್ ದ ಸೇಮ್ ಟೈಮ್ ಐ ಆಮ್ ರೆಡಿ ಟು ಬಾರೋ ಎವ್ರಿಥಿಂಗ್. ಆನೋ ಭದ್ರಾ ಹರ್ತವ ಯಾಂತು ವಿಶ್ವತಃ ಅಂತ ಹೇಳುವಂಥವು ನಾನು ಒಳ್ಳೇದು ಯಾವುದು ಬೇಕಾದಂತ ತಗೊಳ್ತೀನಿ. ನಾನು ರಾಮಾಯಣ ಕಾಲದಲ್ಲಿ ರಾಮ ಲಕ್ಷ್ಮಣರಿಗೆ 4 ಜನ ಮೇಷ್ಟ್ರುಗಳು, ಸಂಪ್ರದಾಯವನ್ನು ಹೇಳ್ಕೊಳೋಂಥ ವಶಿಷ್ಠ, ಶಾಸ್ತ್ರ ಹೇಳ್ಕೊಡೋಂಥ ವಾಮದೇವ, ಶಸ್ತ್ರಗಳ ಪ್ರಯೋಗ ಮತ್ತು ಉಪಶಮನ ಹೇಳುವಂಥ ವಿಶ್ವಾಮಿತ್ರ, ಮತ್ತು ನಿರೀಶ್ವರವಾದವನ್ನು ಹೇಳುವಂಥ ಜಾಬಾಲಿ, ನಿರೀಶ್ವರವಾದವನ್ನು ಹೇಳುವಂಥ ಮೆಟೀರಿಯಲಿಸ್ಟಿಕ್ಕು, ಒಂಥರ ಮಾರ್ಕ್ಸ್ವಾದಿ ಅವನು ಹೇಳುವಂಥ ಜಾಬಾಲಿ. ಈ 4 ಜನರ ಹತ್ರ ಅವ್ರು ಕಲಿತಾರೆ ಮಕ್ಕಳು. ಆದ ಕಾರಣ ಅವರು ವಿಕಸಿತವಾಗ್ಕೊಂಡು ಹೋಗ್ತಾರೆ ಶ್ರೀರಾಮ್. ಈಗ ನಾವು ಮಾತಾಡುವಾಗ ಈ ಜಾತಿಯನ್ನು ತಂದದ್ದು ನನಗೆ ಕೆಲವು ವಿಷಯಗಳಲ್ಲಿ ರೋಹಿತ್ ಚಕ್ರವರ್ತಿ ಮತ್ತು ನಮ್ಮ ಗೆಳೆಯರಾದಂಥ ಚಕ್ರವರ್ತಿ ಸೂಲಿಬೆಲೆಯವರ ಬಗ್ಗೆ ಗೌರವದ ಪ್ರೀತಿಯ ಜೊತೆಗೆ ಭಿನ್ನಾಭಿಪ್ರಾಯವೂ ಇದೆ. ಯಾಕೆಂತ ಹೇಳಿದರೆ ಅದು ಇದಮಿತ್ತಮ್ ಅಂತ ಹೇಳುವಷ್ಟು ಅವರು ವಿದ್ವಾಂಸರಲ್ಲ ಅಂತ ಹೇಳೋದನ್ನು ನಾನು ನಿಮ್ಮೆಲ್ಲರ ಮೂಲಕವಾಗಿ ಹೇಳ್ತೇನೆ. ಅನೇಕ ವಿದ್ವಾಂಸರಿದೆ. ನಮ್ಮ ಚರಿತ್ರೆಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನಾವು ಹೇಳ್ಕೊಡ್ಬೇಕು. ಶಾಂತಿ ಪರ್ವದಲ್ಲಿರುವಂಥ ಅರ್ಥಶಾಸ್ತ್ರ ಹೇಳ್ಕೊಡ್ಬೇಕು, ಕೀನ್ಸ್ ಹೇಳ್ಕೊಡ್ಬೇಕು, ನಾವು ಬರ್ಟ್ರಾಂಡ್ ರಸೆಲ್ ಹೇಳ್ಕೊಡ್ಬೇಕು, ಪ್ಲಾಟೋ ಹೇಳ್ಕೊಡ್ಬೇಕು, ಜಗತ್ತಿನ ಎಲ್ಲ ವಿದ್ವಾಂಸರನ್ನು ಹೇಳ್ಕೊಡ್ಬೇಕು, ನಮ್ಮದನ್ನು ಹೇಳ್ಕೊಡ್ಬೇಕು. ಏನಾಗೋಯ್ತು ಈ ಪಠ್ಯಪುಸ್ತಕ ಮೊದಲು ಬಂದಾಗ, ಸಾಹೇಬ್ರು ಹೇಳಿದರು, ಮೊದಲು ಬಂದಾಗ ಅವ್ರ ಕೆಲವು ವಿಷಯದಲ್ಲಿ ನನ್ನದು ಭಿನ್ನಾಭಿಪ್ರಾಯ ಅಲ್ಲ, ಬೇರೆ ಅಭಿಪ್ರಾಯ ಇದೆ, ಅದಕ್ಕೆ ಅವರನ್ನು ಗೌರವಿಸ್ತೇನೆ. ಅಲ್ಲಿ ಮೊದಲಿನಲ್ಲಿ ಏನಾಯಿತು, ಸಂಪೂರ್ಣವಾಗಿ ನಮ್ಮ ಚರಿತ್ರೆ, ಚೋಳ, ಪಾಂಡ್ಯ, ಚೇರ ಇವರ ಚರಿತ್ರೆಗಳು, ಗಂಗನ ಚರಿತ್ರೆಗಳು, ಇದು ಪ್ರಾದೇಶಿಕವೂ ಆಗಬೇಕು. ಶಿಕ್ಷಣ ಚರಿತ್ರೆ ಪ್ರಾದೇಶಿಕವೂ ಆಗಬೇಕು, ದೇಶೀಯವೂ ಆಗಬೇಕು, ಅಂತರ್ದೇಶೀಯವೂ ಆಗಬೇಕು. ಕುವೆಂಪು ಹೇಳಿದ್ರು. ಕುವೆಂಪು ಹೇಳುವಂಥದ್ದು ಇದು. ಅದಾದ ಸಾರ್ವಕಾಲಿಕ ಸತ್ಯದ ಕೆಲವು ಮಾತುಗಳನ್ನು ಕುವೆಂಪು ಅವರಿಗೂ ಕೂಡ ಇಲ್ಲಿ ಆದಂತಹ ಬದಲಾವಣೆಗಳನ್ನು ಕೂಡ ನಾವು ಮಾತಾಡಬೇಕಾಗತ್ತೆ ಸರ್. ಅಟ್ ದ ಸೇಮ್ ಟೈಮ್ ಅಲ್ಲಲ್ಲ, ಯಾಕಂತಂದ್ರೆ ರಸದ ಋಷಿ ದರ್ಶಕ ಅನ್ನೋದನ್ನು ಕೂಡ ಮರೆತು ಅದನ್ನ ತೀರಾ ಹೆಂಗೆ ಅಂತಂದ್ರೆ ನೋಡ್ತಾ ಇದ್ದಾಗ ಕುವೆಂಪು ಬಗ್ಗೆ ಓದಿದ್ದೇನೋ ಬೇಸರ ಆಗತ್ತೆ ನೋಡುವಾಗ. ಹಾಗಾದ್ರೆ ಇದನ್ನೆಲ್ಲವನ್ನೂ ಕೂಡ ನಾವು ಬದಲಾವಣೆ ಅಂತ ಒಪ್ಕೊಳ್ಬೇಕಾ? ಯಾಕಂದ್ರೆ ಇಷ್ಟು ದಿನ ಓದ್ಕೊಂಡ್ ಬಂದಿದ್ದೀವಿ ಅಂತ ಬಿಟ್ಬಿಡ್ಬೇಕಾ? ಒಂದು ನಿಮಿಷ, ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತೀನಿ. ಯಾವುದೇ ಸಂಶಯಗಳು ಹುಟ್ಟದಾಗೆ ಅವ್ರು ಮಾಡಬೇಕು. ತಜ್ಞರನ್ನು ಕರಿಬೇಕಾಗಿತ್ತು. ವಿವಿಧ ಸಿದ್ಧಾಂತಗಳಿಗೆ ಇರುವಂಥ ತಜ್ಞರು. ಆದರೆ ಸಿದ್ಧಾಂತಗಳಿಗಿರುವಂಥ ತಜ್ಞರಿಗಿಂತ ಜಾಸ್ತಿ ಮಧ್ಯಮ ಮಾರ್ಗದ ತಜ್ಞರು ಜಾಸ್ತಿ ನಮ್ಮಲ್ಲಿ. ಅವರು ಎಡವೂ ಅಲ್ಲ ಬಲವೂ ಅಲ್ಲ, ಅವರು ಸುಪುಷ್ಟ ಸಿದ್ಧಾಂತಿಗಳು ಅಂತ ಹೇಳ್ತೀನಿ ನಾನು. ಯಾವುದು ಒಳ್ಳೆದಿದೆ ಅಂತ ತಗೊಳ್ತಾರೆ. ಅಂಥವ್ರನ್ನ ಇಟ್ಕೊಂಡು ಮಾಡೋದು ಬಿಟ್ಟು ಅದು ಒಂದು ನಿಮಿಷ ಮುಗಿಸ್ಬಿಟ್ಟೆ ಕಷ್ಟಪಡೆ. ಕಾಂಟ್ರವರ್ಸಿಯಲ್ ಹೆಸರುಗಳನ್ನು ಮಾಡಿದ್ದು ಕೂಡ ಒಂದು ಕಾರಣ. ಆದರೆ ಆ ಕಾಂಟ್ರವರ್ಸಿಗೆ ಬ್ರಾಹ್ಮಣೀಯ ಅಂತಂದು ದಾರಿ ತಪ್ಪಿಸಿದ್ದು ಅದು ಖಂಡಿತ ಸಾಮಾಜಿಕ ಶೈಕ್ಷಣಿಕವಾಗಿ ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ. ಫೈನ್. ಎಸ್ ಕಶ್ಯಪ್ ಅವರೇನು ಹೇಳಬೇಕು? ಮೇಡಮ್, ನನಗೆ ಪ್ರೊಫೆಸರ್ ರಾಧಾಕೃಷ್ಣ ಅವರ ಮಂಡನೆ ಎವ್ರಿಥಿಂಗ್ ಇಸ್ ಫೈನ್. ಬಟ್ ಇಲ್ಲಿ ನಾವು ಒಂದು ಮಿಸ್ ಹೊಡಿತಿದೆ ನಮ್ಮದು. ನೀವು ಇಲ್ಲೇನು ನಾವು ಗಲಾಟೆ ಚರ್ಚೆ ಮಾಡ್ತಿದ್ದೀವಿ ಅಥವಾ ಯಾವ್ದು ಇಶ್ಯೂಸ್ಗಳು ತೊಗೋತಿದ್ದೀವಿ ಮಾಧ್ಯಮದ ಮುಖಾಂತರ, ಏನೋ ಈ ಥರ ಮಾಡ್ಬೋದಾ, ಈ ಥರ ಮಾಡಬಾರ್ದಾ, ಈ ಥರ ಸರಿನಾ, ತೆಗೆದಾಕೆ ಸರಿನಾ ಅಂತೇಳಿ ನಾವೇನು ಚರ್ಚೆ ಮಾಡ್ತಿದ್ವಿ. ಈ ಚರ್ಚೆ ಕೇವಲ ಸರ್ಫೇಸ್ ಲೆವೆಲಲ್ಲಿ ಏನೋ ಪ್ರಗತಿಪರರು ಅಥವಾ ಏನೋ ರಾಷ್ಟ್ರವಾದಿಗಳ ಮಧ್ಯೆ ನಡೀತಾ ಇರ್ತಕ್ಕಂಥ ಗಲಾಟೆಗಳು. ಮಕ್ಕಳ ಮೇಲೆ ಇಂಜೆಕ್ಟ್ ಯಾವ ಥರ ಮಾಡುತ್ತಂತ ನೀವು ಯಾರು ಯೋಚನೆ ಮಾಡ್ತಿಲ್ಲ. ಇವಾಗ ಹೌ ದ ಚೈಲ್ಡ್ ವಿಲ್ ಟೇಕ್ ಇಟ್. ಸರ್, ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಬಟ್ ನೀವೇನು ಹೇಳ್ತಾ ಇದ್ದೀರಿ ಅಂದ್ರೆ ಮಕ್ಕಳ ಮೇಲೆ ಏನೂ ಬದಲಾವಣೆ ಆಗೋದಿಲ್ಲ, ಮಗು ಏನು ಬೇಕೋ ಅದನ್ನು ತಗೊಳುತ್ತೆ ಅಂತ ನೀವೇ ಹೇಳಿದ್ರಿ. ಈಗ ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರು. 1 ವರ್ಷದಿಂದ 5 ವರ್ಷಗಳ ಕಾಲ ಮಗುಗೆ ಬೇಸು ಅಲ್ಲಿ ಕಲ್ತುಬಿಟ್ರೆ ಮಗು ಬಹುಶಃ 60-70 ವರ್ಷಗಳ ಕಾಲ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಆಗಲ್ಲ. ಅದೊಂದು ಬೇಸ್ ಸ್ಟೇಷನ್ ನನ್ನ ಫೌಂಡೇಶನ್ ಇರೋದು 7, 6, 7, 8 ಈ ಥರ 8, 9, 10 ಏನು ಸಹ ಹೇಳ್ಕೊಂಬಂದಿರು. ಇವೆಲ್ಲವೂ ಕೂಡ ಏನೋ ಆ ಒಂದು ಜ್ಞಾನಾರ್ಜನೆಯ ಏನಿದೆ ಅಥವಾ ಶಿಫ್ಟಿಂಗ್ ಆಫ್ ನಾಲೆಜ್ ಇದೆಯಲ್ಲ, ಅದು ಅಪ್ಡೇಟ್ ಆಗ್ತಾ ಹೋಗುತ್ತದೆ. ಇಲ್ಲಿ ಮಕ್ಕಳಿಗೆ ನೀವು ಅಂದರೆ ನೀವೇನು ಹೇಳ್ತಿದ್ದೀರ ಅಂತಂದ್ರೆ, ಈಗ ನಾನು ಆಗಲೂ ಒಂದು ಮಾತು ಹೇಳಿದೆ ನಿಮಗೆ. ಆ ಕಾಲಘಟ್ಟದಲ್ಲಿ ನಾವು ಪಠ್ಯ ಪುಸ್ತಕದಲ್ಲಿ ಇದ್ದಿದ್ವಿ ಬೇರೆ ಥರ, ಏನು ಭಯೋತ್ಪಾದಕರ ಅಂದರೆ ನಮ್ಮನ್ನು ಇನ್ವೇಡರ್ಸ್ಗಳ ಬಗ್ಗೆ
ನಮ್ಮ ಪಾಠ ಆಯಿತು, ನಮ್ಮಗಳಿಗೆ ಏನೋ ನಮ್ಮ ದೇಶವನ್ನು ಅಧಿಕೃತ ಲೂಟಿ ಮಾಡಿದವ್ರಿಗೆ ಪಾಠ ಆಯಿತು, ಎಷ್ಟು ಚೆನ್ನಾಗಿ ಹೊಡೆದಾಕ ಸೋಮಶೇಖರ ದೇವಾನಂದ ಪಾಠ ಆಯಿತು. ನಮ್ಮ ಬದಲಾದ್ವಾ? ಹ್ಯಾವ್ ವಿ ಚೇಂಜ್ಡ್? ನಮ್ಗಿನ್ನೂ ವಿಕಸನ ಆಯಿತು. ಇಂತಿದ್ದವ್ರು ಬಂದು ನಮ್ಮ ದೇಶ ದೋಚಿದ್ರು, ಇಂತಿದ್ದವ್ರು ಬಂದು ನಮ್ಮ ನಾನೇ ಜಾಸ್ತಿ ಆಗ್ತಾ ನಮ್ಮ ಸತ್ಯತೆ ಗೋಚರ ಆಗ್ತು ನಮಗೆ. ನಾವಿಲ್ಲಿ ಕೇಳೋದೇನಂತಂದರೆ ನಾವಿಲ್ಲಿ ಕೂತ್ಕೊಂಡು ಅಥವಾ ಬೇರೆ ಪ್ಲಾಟ್ಫಾರ್ಮಲ್ಲಿ ಏನು ನಡೀತಿದೆ ಚರ್ಚೆ, ಪ್ರಗತಿಪರ ಆಗಿರ್ಬೋದು ಅಥವಾ ಆಡಳಿತ ನಡೆಸೋರಾಗಿರ್ಬೋದು, ಅವರು ಮಕ್ಕಳಿಗೆ ಏನು ಬೇಕು ಅಂತ ಕೊಡಬೇಕು, ಇವ್ರಿಗೇನು ಬೇಕು ಅಂತಲ್ಲ. ಅದನ್ನೇ ಸರ್ ಕೇಳ್ತಾ ಇರೋದು. ಮಕ್ಕಳಿಗೆ ಏನು ಬೇಕು, ಇವ್ರಿಗೆ ಏನು ಬೇಕು, ವಾಟ್ ಈಸ್ ಅ ಚೈಲ್ಡ್ ರಿಕ್ವೈರ್. ಸಾರ್ ಹೇಳ್ದಂಗೆ ಮಗುಗೆ ಬೇಕಾದ್ರೆ ಏನು ಅಂತಾರೆ, ಅಕ್ಷರ ಜ್ಞಾನ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಗು ಬೇಕಾದ್ರೆ ಗೊತ್ತಾ ಮೇಡಮ್, ನೈತಿಕ ಶಿಕ್ಷಣ. ಮಗು ಬೇಕಾದ್ರೆ ನೈತಿಕ ಶಿಕ್ಷಣ. ಈ ಅಕ್ಷರ, ಶಿಫ್ಟಿಂಗ್ ದ ವರ್ಡ್, ಶಿಫ್ಟಿಂಗ್ ಸಿಲೆಬಸ್, ನೈತಿಕ ಶಿಕ್ಷಣವನ್ನ ಕೊಡ್ತೀವಿ ಅಂತ ಅಂದ್ಕೊಂಡು ಹೋಗಿ ಇನ್ಯಾವುದೋ ಧರ್ಮದ ವಿಷ ಬೀಜವನ್ನು ಕೆಲಸಗಳಾಗ್ತಾ ಇದೆ ಸರ್ ಇವತ್ತಿನ ದಿನಗಳಲ್ಲಿ. ಯಾಕಂದ್ರೆ ಪಠ್ಯದಲ್ಲಿ ಕೇವಲ ಧರ್ಮವನ್ನ ಹೊರತುಪಡಿಸಿ ನಾವೆಲ್ಲರೂ ಒಂದು ಅನ್ನೋದನ್ನ ಸಾರುವಂತಹ ವಿಷಯಗಳನ್ನ ಸೇರಿಸಬೇಕೇ ಹೊರತು ಧರ್ಮಗಳನ್ನ ತಂದು ಒಡೆದು ಹಾಕುವಂತಹ ಮಕ್ಕಳ ಮಧ್ಯೆನೆ ಆ ಬೆಳೆಯುವ ವಯಸ್ಸಿನಲ್ಲೇನೆ ಬಿತ್ತು ಬಿಟ್ರೆ ಇದು ಖಂಡಿತವಾಗ್ಲೂ ಅವರ ಮೇಲೆ ಪರಿಣಾಮ ಬೀರದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಶಿಲ್ಪರಾಜ್ ನಿಮಿಷ, ಇವಾಗ ಕುವೆಂಪುರವ್ರ ಬಗ್ಗೆ ಅಲ್ಲಿ ಏನು ಪುಸ್ತಕದಲ್ಲಿ ಬರ್ದಿದ್ದೀವಿ, ಡಿಲೀಟ್ ಆಗಿದೆ, ಕಡಿಮೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಬಟ್ ಕುವೆಂಪುರವ್ರು ಆಗಲಿ ಇಲ್ಲಿ ಕೂತ್ ಬಿಟ್ಟಿದ್ದಾರೆ, ಇಲ್ಲಿ ನಮ್ಮ ಕೂತ್ ಮೇಲೆ ತೆಗೆದು ಹಾಕಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ? ನಮ್ದು ಬೇರೆ. ಈಗ ಕುವೆಂಪುರವರು ಅವರ ವ್ಯಕ್ತಿತ್ವ ಹೆಂಗಿದೆ ಅಂತಂದ್ರೆ ಅದನ್ನ ಅವ್ರು ಯಾರು ಮುಟ್ಟಕ್ಕೆ ಆಗಲ್ಲ, ಅವ್ರು ಯಾರು ಟಚ್ ಮಾಡೋಕ್ಕಲ್ಲ, ಅಷ್ಟು ಹಾಯಿ ಮಟ್ಟದಲ್ಲಿದೆ. ಹಾಗಾಗಿ ಬರ್ತಾ ಇದೆ. ಇಲ್ಲೇ ನೀವು ಹೇಳ್ತಿದ್ರೆ ಗೊತ್ತಾ ಹೇಳ, ಇಲ್ಲಿ ಏನು ಹೇಳ್ತಿದೆ ಅಂದರೆ ನಿಮ್ಮ ಫೋಕಸ್ ಮಾಡ್ತಾರೆ ಏನಂತಂದರೆ ಪಟ್ಟಪಥ ಹಿತಾಸಕ್ತಿಗಳು, ಭಾರತೀಯ ಜನತಾ ಪಾರ್ಟಿ, ಅಲ್ಲಿರ್ತಕ್ಕ ಶಿಕ್ಷಣ ಮಂತ್ರಿ ಆತ ಏನು ಸಿಲೆಬಸ್ ಅಲ್ಲಿ ಟೀಮ್ಗಳು ಇದ್ದಾರಲ್ಲ, ಈಗ ಆಯ್ತಪ್ಪ ಇದೇ ಟೀಮ್ ನಾವು ಕೊಡ್ತೀವಿ, ಯಾರು ಇದೇ ಟೀಮ್ ಬೇರೆಯವ್ರು ಹ್ಯಾಂಡಲ್ ಮಾಡಲಿ, ಅವ್ರೇನು ಬೇರೆ ಇಂಜೆಕ್ಟ್ ಮಾಡ್ತಾ ನೋಡೋಣ. ನೀವೇನೋ ಒಂದು ಮಾತಾಡಿದ್ರಿ, ಮಕ್ಕಳಿಗೆ ಬೇಕಾಗಿದೆ ಅಷ್ಟು, ಮಕ್ಕಳು ಏನು ಬೇಕು ಅಂತ ಅಷ್ಟೇ ಹೊರತು ಇಲ್ಲಿ ಯಾರು ಏನು ಇಂಜೆಕ್ಟ್ ಮಾಡ್ತಾರಂತಲ್ಲ, ಮಕ್ಕಳಿಗೆ ಏನು ಬೇಕು ಅದು ಕೊಡ್ಬೇಕು ಅವರು. ಇವ್ರು ಇಷ್ಟ ಬಂದು ಸೇರಿಸ್ಕೊಂಡ್ರೆ ಅದು ಇವ್ರ ಹಣೆ ಬರ, ಇವ್ರ ಪ್ರಾಬ್ಲಮ್ ಬರ. ಸರ್ ಈಗ ನೀವೇ ಹೇಳ್ತಾ ಇದ್ದೀರಿ ಮಕ್ಕಳು ನಾವೇನೇ ಮಕ್ಕಳಿಗೆ ಬೇಕಾಗಿರೋದೇ ತಗೊಳ್ತಾರೆ ಅಂತ, ಮತ್ತೆ ಮಕ್ಕಳಿಗೆ ಬೇಕಾಗಿರೋದು ನಾವು ಕೊಡ್ತೀವಿ, ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ನಾನು ಒಂದು ಹೇಳ್ತೀನಿ ಕೇಳಿ, ಮಕ್ಕಳಿಗೆ ಏನು ಬೇಕು, ಒಂದನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಆಟ ಜೊತೆಗೆ ಪಾಠ ಜೊತೆಗೆ ಆಟ ಬೇಕು. ಅವಾಗ ಅವೇ ಆಮೇಲೆ ಕುವೆಂಪು ಯಾರಂದ್ರೆ ಗೊತ್ತಿಲ್ಲ, ಟಿಪ್ಪು ಸುಲ್ತಾನ್ ಯಾರಂದ್ರೆ ಗೊತ್ತಿಲ್ಲ, ಆಮೇಲೆ ಭಗತ್ ಸಿಂಗ್. ಉತ್ತಮವಾದಂತಹ ಮಾರ್ಗದರ್ಶನ ಕೊಡೋದು ನಮ್ಮ ಜವಾಬ್ದಾರಿ. ಗೊತ್ತಿರೋರು ಈ ತಪ್ಪು ಮಾಡ್ಬಿಟ್ರೆ ಗೊತ್ತಿಲ್ದಿರೋ ಮಕ್ಕಳು ಯಾರು ಗೊತ್ತಿರೋ ತಪ್ಪು ಮಾಡೋದು. ನಿಮ್ಮ ಆಂಗಲ್ ಬರ್ತೀನಿ ನಾನು. ಇರೋ ಪಠ್ಯ ಪುಸ್ತಕದಲ್ಲಿ ಏನು ಮಾಡಿದ್ದಾರೆ ಅದು ಯಾವ ಥರದಲ್ಲಿ ಮಕ್ಕಳು ಮಾರಕ್ಕಾಗತ್ತಂತ ನಾನು ಎಕ್ಸ್ಪ್ಲೇನ್ ಮಾಡಿ. ಎಸ್ ಸರ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ನಾನು ನಿಮ್ಮ ಜೊತೆಗೂ ಕೂಡ ಮಾತಾಡ್ತೀನಿ, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಕುವೆಂಪು ಅವರ ವಿಚಾರ ಯಾಕೆ ಅದನ್ನ ನೋಡಿ, ಅಗಾಧವಾದಂತಹ ವಿಚಾರಗಳಿದೆ, ಅನೇಕ ಅವರ ಕೃತಿಗಳಿದೆ, ಶ್ರೀರಾಮಾಯಣ ದರ್ಶನ ಬರ್ತಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಮರೆಮಾಚಿದ್ದಾರೆ. ಹೀಗೆ ಆದರೆ ಮತ್ತೊಂದು ಕೃತಿಕಾರರ ಎಕ್ಸ್ಪ್ಲನೇಷನ್ ಅಂತ ಬಂದಾಗ ಇಲ್ಲಿ 4 ಲೈನಿಗೆ ಮುಗಿಸುವಂತಹ ಇವರು ಅಲ್ಲಿ 10-12 ಲೈನನ್ನು ಸೇರಿಸಿದ್ದಾರೆ. ಸೊ ಹಾಗಾದ್ರೆ ದೊಡ್ಡವರು ಚಿಕ್ಕವರು ಅಥವಾ ಇಲ್ಲಿ ವ್ಯತ್ಯಾಸಗಳನ್ನ ಮಕ್ಕಳಿಗೆ ತುಂಬುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರಾ? ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ ಡೀಟೇಲ್ ಆಗಿ, ಒಂದು ಬ್ರೇಕ್ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಪಠ್ಯದ ಬಗ್ಗೆ, ಪಠ್ಯದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಮಾತ್ರ ಅಲ್ಲ, ಈ ಬದಲಾವಣೆಗಳು ಈಗ ರಾಜಕೀಯ ತಿರುವುಗಳನ್ನ ಪಡೆದುಕೊಳ್ತಾ ಇರೋದು ವಿಪರ್ಯಾಸ ಅಂತ. ಸೊ ಅದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ದೀವಿ, ಹೇಗೆ ಯಾಕೆ ಆಗ್ತಾ ಇದೆ, ಜೊತೆಗೆ ಮಕ್ಕಳಿಗೆ ಬೇಕಾಗಿರೋದನ್ನು ಕೊಡೋದಕ್ಕೆ ಯಾಕೆ ವಿಫಲ ಆಗ್ತಾ ಇದೆ ಸಿಸ್ಟಮ್ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಎಸ್ ರಾಧಾಕೃಷ್ಣ ಸರ್, ನೀವೇನೋ ಹೇಳಬೇಕು ಅನ್ಕೊಂಡ್ರಿ. ಈಗ ಪಠ್ಯ ಪುಸ್ತಕದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು. ಎಸ್ ಸರ್, ಕುವೆಂಪು ಅವ್ರ ಬಗ್ಗೆ. ಹೌದು, ನಾನು ಹೇಳಿದೆ, ಯಾಕಂತಂದ್ರೆ ಕುವೆಂಪು ಅವರ ಬಗೆಗಿನ ಕುರಿತಾದಂತಹ ವಿಚಾರಗಳನ್ನ ನೋಡಿ, ಅವರಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬರೆಯುವಂತಹ ಅಭ್ಯಾಸ ಇತ್ತು. ಅನೇಕರ ಪ್ರೋತ್ಸಾಹ ಪುರಸ್ಕಾರಗಳಿಂದ ಅವರು ಮುಂದೆ ದೊಡ್ಡ ಕವಿ ಆದರು ಅನ್ನೋದನ್ನ ಬಹಳ ವಿಸ್ತೃತವಾಗಿ ಕೊಡಬೇಕಾದಂತಹ ವಿಚಾರವನ್ನ 4-5 ಲೈನಿನಲ್ಲಿ ಸೀಮಿತಗೊಳಿಸಿದ್ರೆ ಒಂದಷ್ಟು ವಿಚಾರಗಳನ್ನ ಮರೆಮಾಚುವಂತಹ ಕೆಲಸಗಳು ಕೂಡ ಅಲ್ಲಾಗಿದೆ ಅನ್ನೋದು ಬಹಳಷ್ಟು ಜನಕ್ಕೆ ಬೇಸರವನ್ನ ತರಿಸಿದೆ. ಸರ್, ಇದಕ್ಕೆ ನಿಮ್ಮ ಯಾವ ಆಕ್ಷೇಪಣೆಯೂ ಇಲ್ಲವಾ ಹಾಗಾದ್ರೆ? ಒಂದನೇ ಕ್ಲಾಸ್ ಮಕ್ಕಳಿಗೆ ಒಂದು ಏನು ಪುಟ ಇದೆ, ಏನು ಕ್ರೌನ್ ಸೈಜ್ ಪೇಪರ್ ಏನಿರುತ್ತೆ, ಆ ಒಂದು ಪೇಜ್ ಒಳಗೆ ಎಷ್ಟು ಪದಗಳು ಪಾಯಿಂಟ್ ಮೇಲೆ ಡಿಪೆಂಡ್ ಆಗುತ್ತೆ. 14 ಪಾಯಿಂಟ, 12 ಪಾಯಿಂಟ, 15 ಪಾಯಿಂಟ್ಸ್.
ಆ ಪಾಯಿಂಟ್ ಬೇಸ್ಡ್ ಆನ್ ದ ಪಾಯಿಂಟ್ ಮೇಲೆ ಡಿಸೈಡ್ ಆಗುತ್ತೆ ಒಂದು ಇದರಲ್ಲಿ ಎಷ್ಟು ಬರಬೇಕು, ಕಂಟೆಂಟ್ ಏನು ಅಂತೇಳಿ. ಈ ಬೈ ಚಾನ್ಸ್ 1ನೇ ಕ್ಲಾಸಲ್ಲಿ ಕುವೆಂಪು ಬರ್ಗೆ ಇತ್ತು ಅಂದ್ಕೊಳ್ಳಿ, ತುಂಬ ಕಡಿಮೆನೇ ಇತ್ತು, ಏನೋ ಕುವೆಂಪು 4 ಲೈನ್ ಇತ್ತು ಅಂದ್ಕೊಳ್ಳಿ, ಆ ಮಗುಗೆ ಆಸಕ್ತಿ ಇದ್ದರೆ ವಿಲ್ ಗೋ ಫರ್ದರ್ ಅಪ್. ಆಯ್ತು ಸರ್, ಇದು ಫರ್ದರ್ ಅಪ್. ಎಲ್ಲ ಈಗ ನನಗೆ ಈಗ ನೋಡಿ ಮೇಡಮ್, ನನಗೆ ಏನು ಸಂಪೂರ್ಣ ರಾಮಾಯಣದ ಬಗ್ಗೆ ಒಂದು ತುಂಬ ಒಳ್ಳೆ ಆಥರ್ 20 ವ್ಯಾಲ್ಯೂಮ್ ಬರೆದಿದ್ರು. ಒಂದು ವ್ಯಾಲ್ಯೂಮ್ ನನಗೆ ಗಿಫ್ಟ್ ಕೊಟ್ಟರು, ಸರ್ ತಗೊಳ್ಳಿ ಓದಿ ಅಂತ. ನಾನು ತುಂಬ ಇಷ್ಟ ಆಯಿತು, 20 ವ್ಯಾಲ್ಯೂಮ್ ತರಿಸಿದೆ ನಾನು ಯಾಕೆ ಹೇಳ್ತೀನಿ ನಿಮಗೆ ಅಂತಂದರೆ, ಅಲ್ಲ ಇದೊಂದು ಪಾಯಿಂಟ್ ಆಡ್ ಮಾಡ್ಬಿಡ್ತೀನಿ. ಇದನ್ನ ಬೇರೆ ಕವಿಗಳ ಅಥವಾ ಕೃತಿಕಾರರ ವಿಚಾರಕ್ಕೂ ಕೂಡ ಅಳವಡಿಸಿದ್ದಾರೆ, ಯಾವುದೇ ಆಕ್ಷೇಪಣೆ ಇರಲಿಲ್ಲ. ಆದ್ರೆ ರೈಸ್ ಮಾಡ್ತಾರೆ ಯಾರು ಮೇಡಮ್ ಇದನ್ನ? ಒಂದು ಸೆಕೆಂಡ್ ಈಗ ನೋಡಿ, ಎಲ್ಲೋ ಒಂದು ಕಡೆ ನನಗೆ ಟಿಸಿ ಹೊಡಿತಾ ಇದೆ. ಏನಂತಂದರೆ, ಈಗ ಕುವೆಂಪು ಅವರು ಇಷ್ಟಿರಬೇಕಾಯ್ತು, ಇಷ್ಟು ಮಾನದಂಡ ಇರಬೇಕಾಯ್ತು ಅಂತ ನೀವು ಯಾರು ಭುಜದ ಮೇಲೆ ಗನ್ನಿಟ್ಬಿಟ್ಟು ಯಾರು ಶೂಟ್ ಮಾಡ್ತಿದ್ದೀರಿ ನೀವು? ನಾವು ಅದನ್ನೇ ಕೇಳ್ತಾ ಇದ್ದೀವಿ, ನೀವೇನು ಕೊಡೋದಕ್ಕೆ ಹೊರಟಿದ್ದೀರಿ ಅಂತ. ಯಾರು ಶೂಟ್ ಮಾಡ್ತಿದ್ದೀರಿ ನೀವು? ಈಗ ಕುವೆಂಪು ಬಗ್ಗೆ ಬರ್ದಿಲ್ಲ ಸರಿಗಂದ್ರಿ, ತುಂಬ ಕಡಿಮೆ. ನೀವೇ ಹೇಳ್ತೀರಿ ತುಂಬ ಕಡಿಮೆ ಬರ್ದಿದ್ದಾರೆ, ಎಷ್ಟು ಬರೀಬೇಕಾಯ್ತು? ಅಲ್ಲ ಅವ್ರನ್ನೇ ಕೇಳ್ತೀನಿ ನಾನು, ಅವ್ರನ್ನೇ ಕೇಳೋಣ, ಯಾರು ಹೇಳಿದ ಅವ್ರನ್ನೇ ಕೇಳೋಣ, ಎಷ್ಟು ಇರಬೇಕಾಯ್ತು ಅವ್ರದ್ದು ನೋಡಿ. ಸಾಮಾನ್ಯವಾಗಿ ಇಂಟರ್ಫಿಯರು ಅಥವಾ ಹಸ್ತಕ್ಷೇಪ ಇತ್ಯಾದಿಗಳನ್ನು ಮಾಡೋದಕ್ಕೆ 2 ಸಬ್ಜೆಕ್ಟ್ ಸಾಧ್ಯ, ಒಂದು ಸಾಹಿತ್ಯ, ಇನ್ನೊಂದು ಇತಿಹಾಸ. ಸಾಹಿತ್ಯದಲ್ಲಿ ಇತಿಹಾಸ ಬೇರೆ, ಅಲ್ಲಿ ಆಮೇಲೆ ಬರ್ತೀನಿ. ಸಾರ್ವಕಾಲಿಕ ಸಾಹಿತ್ಯ ಒಂದಿದೆ, ಪ್ರಸ್ತುತ ಸಾಹಿತ್ಯ ಒಂದಿದೆ. ಸಾರ್ವಕಾಲಿಕ ಸಾಹಿತ್ಯದಲ್ಲಿ ಸಾರ್ವಕಾಲಿಕ ಕವಿಗಳು ಸೇರ್ತಾರೆ. ಟಾಗೋರು, ರವೀಂದ್ರನಾಥ್ ಟಾಗೋರು, ಆಮೇಲೆ ಕುವೆಂಪು, ಇವರೆಲ್ಲ, ಬೇಂದ್ರೆ, ನಮ್ಮಲ್ಲಿ ಇವರು ಕುಮಾರವ್ಯಾಸ, ವಚನಗಳು, ಲಕ್ಷ್ಮೀಶ, ಪಂಪ, ಇವರೆಲ್ಲ ಸಾರ್ವಕಾಲಿಕ ಸಾಹಿತ್ಯಗಳು. ಈ ಸಾರ್ವಕಾಲಿಕ ಸಾಹಿತ್ಯಗಳ ನನಗೆ 5ನೇ ಕ್ಲಾಸ್ನಲ್ಲಿ ನಮ್ಮ ಮೇಷ್ಟ್ರು, ಕನ್ನಡ ಮೇಷ್ಟ್ರು ಯಾರು ಗೊತ್ತಾ? ಮುಸ್ತಫಾ ಮೇಷ್ಟ್ರು, ಜ್ಞಾಪಿಸ್ಕೊಳ್ತೀನಿ. ಅವರು ನನಗೆ ಮರುಳೆ ಮಾಧವ ಮಗಿಯ ರಾಜ್ಯದ ಸೆರಿಗೆ ಸೋಲುವನಲ್ಲ ಅಂತ ಕರ್ಣಂದು ಹೇಳುವಾಗ ಮೈದಾಗ್ತಾ ಇತ್ತು ನಮಗೆ. ಅದೊಂದು ವ್ಯಾಲ್ಯೂ. ನೀವು ಹೇಳ್ತೀರಲ್ಲ, ನೈತಿಕತೆಯನ್ನು ಪಾಠ ಮಾಡೋದಲ್ಲ, ವಾಕ್ ದ ಟಾಕ್, ಅದು ಅದರ ಮೂಲಕ ಹೇಳ್ಕೊಡೋರು ಸಾರ್ವಕಾಲಿಕ ಕವಿಗಳು. ಪ್ರಸ್ತುತ ಕವಿಗಳು ಕೂಡ ಪ್ರಸ್ತುತ ಸಮಾಜವನ್ನು ಪ್ರತಿನಿಧಿಸ್ತಾರೆ. ಇಲ್ಲಿ ಏನಾಯಿತು ಅಂತ ಹೇಳಿದರೆ, ನಮ್ಮಲ್ಲಿ ಕೆಲವು ಪಠ್ಯಪುಸ್ತಕ ಸಮಿತಿಗಳು ಪ್ರಸ್ತುತ ಕವಿಗಳನ್ನು ತಂದಾಗ ಅನೇಕರು, ನಾನು ಜವಾಬ್ದಾರಿಯಿಂದ ಹೇಳ್ತೀನಿ, ತಮ್ಮ ಪದ್ಯಗಳಾಗಲಿ, ತಮ್ಮ ಕಾದಂಬರಿಗಳಾಗಲಿ, ಕಥೆಗಳಾಗಲಿ ಪ್ರಸ್ತುತ ಪುಸ್ತಕದಲ್ಲಿ ಹಾಕಿ, ತಮ್ಮ ಕಾದಂಬರಿಗಳನ್ನು, ಕಥೆಗಳನ್ನು ಹಾಕಿ ಅವುಗಳು ಹೆಚ್ಚು ವಿಕ್ರಯವಾಗಬೇಕು, ಮಾರಾಟವಾಗಬೇಕು ಮಾಡಿದಂಥ ಒಂದು ಅಪವಾದ ಅಲ್ಲ, ಅದು ವಸ್ತುತವಾಗಿಯೂ ನಡೀತಿದೆ. ಯಾವಾಗ ಪಠ್ಯಪುಸ್ತಕ ಸಮಿತಿಗೆ ಒಂದು ಸ್ವಾರ್ಥ ಇರೋದಿಲ್ಲವೋ ಆಗ ಎಲ್ಲವೂ ಸರಿ ಹೋಗ್ಬಿಡ್ತದೆ ಪಠ್ಯಪುಸ್ತಕ ಸಮಿತಿಗೆ. ನಮ್ಮ ಕಾಲದಲ್ಲಿ ರೋಹಿಡೇಕರ್ ಅಂತ ಮಹಾ ಶಿಕ್ಷಣ ತಜ್ಞರೆಲ್ಲ ಪಠ್ಯಪುಸ್ತಕ ಸಮಿತಿಯಲ್ಲಿದ್ದರು. ದೇವೇಗೌಡರು ಇವರೆಲ್ಲ ಇದ್ದರು, ಎಸ್ ಸಿ ದೇವೇಗೌಡರು ಇಂಥವರು, ಎಚ್ ನರಸಿಂಹಯ್ಯನವರು, MPL ಶಾಸ್ತ್ರಿಗಳು, ಇವರೆಲ್ಲ ಮಾಡ್ತಾಯಿದ್ರು. ನನಗೂ ಸ್ವಲ್ಪ ಅನುಭವ ಅದರಲ್ಲಿ. ಸಾರ್ವಕಾಲಿಕ ಕಾವ್ಯ ಕುವೆಂಪುವನ್ನು ಯಾವುದೇ ಒಂದು ಅವರು ಬರೆದದ್ದು ಚಿಕ್ಕದು ಹೆಚ್ಚಲ್ಲ, ಅಕ್ಷರಗಳಲ್ಲ, ವಾಕ್ಯಗಳಲ್ಲ, ಏನು ಬರೆದ್ರಿ ಅಂತ ಚಿಕ್ಕದಾಗಿ ಬರೆದದ್ದನ್ನು ಚೆನ್ನಾಗಿ ಬರಿಬೇಕಾಗಿತ್ತು. ಅವ್ರು ಏನು ಮಾಡಿದ್ದಾರೆ, ಚಿಕ್ಕದಾಗಿ ಬರೆದದ್ದು ಕೂಡ ಅದನ್ನು ಅದು ಯಾಕೆ ಗೊತ್ತಾ? ಅಜ್ಞಾನ. ಅವ್ರು ಬರೆದವರಿಗೆ ಕುವೆಂಪುವನ್ನು ಅರ್ಥ ಮಾಡ್ಕೊಂಡಿಲ್ಲ, ಕುವೆಂಪು ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಅವ್ರ ಅಜ್ಞಾನ. ಈ ಪಠ್ಯಪುಸ್ತಕ ಸಮಿತಿಯನ್ನು ಮಾಡೋರಲ್ಲಿ ಎಷ್ಟು ಕಾಗುಣಿತದ ತಪ್ಪಿದೆ ಗೊತ್ತಾ ನಿಮಗೆ? ಭಯಂಕರ ಬೇಸರ ಆಗ್ತದೆ. ಕಾಗುಣಿತದ ತಪ್ಪುಗಳು ಕನ್ನಡದಲ್ಲಿ ಉಕ್ತ ಲೇಖನಕ್ಕೆ ಉತ್ತ ಲೇಖನ ಅಂತ ಬರೆದರೆ ಕಾಗುಣಿತ ತಪ್ಪುಗಳು, ಇಂಗ್ಲೀಷ್ನಲ್ಲಿ ಕಾಗುಣಿತ ತಪ್ಪುಗಳು, ಸಾಹಿತ್ಯದಲ್ಲಿ ಇಂಥವರನ್ನು ಅಪ್ರಬುದ್ಧರು ಅಂತ ಹೇಳೋದಿಲ್ಲ ನಾನು, ಇಂಥವರನ್ನು ನೀವು ಸಮಿತಿಗೆ ಸೇರಿಸಿಕೊಂಡ್ರೆ ಆಮೇಲೆ ಚಕ್ರವರ್ತಿ ಅವರ ಬಗ್ಗೆ, ರೋಹಿತ್ ಚಕ್ರವರ್ತಿ ಬಗ್ಗೆ ನಾನು ಅವ್ರ ಎಷ್ಟೋ ಗೆಳೆಯರವರು, ಅವರಿಗೊಂದು ವಾದ ಇದೆ, ನಾನು ಅದು ಅವರಿಗೆ ವಾದ, ಅದಕ್ಕೆ ನಮಸ್ಕಾರ ಮಾಡ್ತೀನಿ. ಅದು ಮಾಡಬಾರ್ದು ಅಂದರೆ ನಾನು ಫ್ಯಾಸಿಸ್ಟ್ ಆಗ್ತೀನಿ. ಆದರೆ ಅವರು ತಮ್ಮ ವಾದವನ್ನು ಎಲ್ಲರ ಮೇಲೆ ಹೇಳೋದಿದ್ದರೆ ಅದು ಫ್ಯಾಸಿಸಮ್ ಆಗ್ತದೆ, ಅದು ಸರಿ ಹೋಗೋದಿಲ್ಲ. ಅದು ಭಾರತೀಯ ಸಂಸ್ಕೃತಿಗೆ ವಿರುದ್ಧ. ಭಾರತೀಯ ಸಂಸ್ಕೃತಿ ಅಂತ ನಾವು ಹೇಳ್ಕೋತೀವಲ್ಲ, ಅದಕ್ಕೆ ವಿರುದ್ಧವಾದದ್ದು ನನ್ನನ್ನು ನಾನು ಇನ್ನೊಬ್ಬರ ಮೇಲೆ ಹೇರ್ಕೊಳ್ಳುವಂಥದ್ದು. ಅದಕ್ಕೆ ನಾವು ದ್ವೈತ ಅಂತ ಹೇಳ್ತೀವಿ. ಯಾಕಂದರೆ ದ್ವೈತ ಯಾಕಂದ್ರೆ ಗೊತ್ತಾ, ನಾನು ಇವನು ಮಧ್ಯ ಸಂಬಂಧಗಳು, ಅಲ್ಲಿರುವಂಥ ಚರ್ಚೆಗಳು, ಸಂವಾದಗಳು. ದ್ವೈತ ಅನ್ನೋ ಒಂದು ಸಂವಾದ, ಅದು ನಮ್ಮ ಮೂಲ ದ್ರವ್ಯ. ಸಂವಾದದಿಂದ ಅದ್ವೈತಕ್ಕೆ ಹೋಗ್ಬಿಡ್ತೀವಿ ನಾವು, ಆಮೇಲೆ ಅದು ಬೇರೆ, ಅದು ಹೈಯರ್ ಫಿಲಾಸಫಿ ಆಗೋಯ್ತು. ಇಲ್ಲಿ ಏನು ಮಾಡಿದ್ರು ಗೊತ್ತಾ, ಇವರು ಹಿಂದಿನ ಕೆಲವರು ಕೂಡ ತಮ್ಮ ಸ್ವಾರ್ಥಕ್ಕಾಗಿ ತಾವೇ ಹೇಳಬೇಕು ಅಂಥೇಳಿ ಅವರು ಕೂಡ ತಮ್ಮ ಸರ್ಕಾರಗಳಲ್ಲಿರುವಂಥ
ಸಮಿತಿಗಳಲ್ಲಿ ದುರುಪಯೋಗಪಡಿಸ್ಕೊಂಡು ಸದುಪಯೋಗಪಡಿಸ್ಕೊಂಡು ಅಂತ ಹೇಳೋಣ, ತಮ್ಮದನ್ನೇ ಹಾಕಿ ವಿಕ್ರಯ ಮಾಡಿ ದುಡ್ಡು ಮಾಡಿಕೊಂಡು ಈಗ ಅವರು ಮಾಡಿದ್ದೆಲ್ಲ ಸರಿಯಲ್ಲ ಅಂತ ಹೇಳೋದು ಕೂಡ ವಿಮರ್ಶೆ ಇಲ್ಲದೆ ಅವ್ರು ಮಾಡಿದ್ದೆಲ್ಲ ಸರಿಯಲ್ಲ ಅಂತ. ನನ್ನ ಗೆಳೆಯರಾದಂಥ ಬಡಗೂರು ರಾಮಚಂದ್ರಪ್ಪನವರು ತುಂಬ ಟೈಮ್ ತಗೊಂಡಿದ್ದಾರೆ ಅದಕ್ಕೆ. ಅವರ ವಾದವನ್ನು ಒಪ್ತೀನಿ ಅಂತಲ್ಲ ನನ್ನ ಗೆಳೆಯರವರು, ಆದರೆ ಅವರು ಟೈಮ್ ತಗೊಂಡಿದ್ದಾರೆ. ಏನು ಮಾಡಬೇಕು ಅಂತ ನೀವು ಎಲ್ಲರನ್ನು ಕರಿಬೇಕು ತಜ್ಞರು. ಈಗ ಕಶ್ಯಪ್ ಅವರು ಒಂದು ಚಾಣಕ್ಯ ಇದರಲ್ಲಿ ಇದ್ದಾರೆ. ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಏನು ಹೇಳಿದ್ದಾನೆ ಅಂತ ನಾವು ನಮ್ಮ BA ಹುಡುಗರಿಗೆ ಹೇಳ್ಕೊಡೋದಿದ್ರೆ, ಚಾಣಕ್ಯನ ಅರ್ಥಶಾಸ್ತ್ರವನ್ನು ಹೇಳ್ಕೊಡೋದಿದ್ರೆ ಅದು ಇವತ್ತಿನ ದಿವಸದಲ್ಲಿ ಏನಾಯ್ತಮ್ಮ, ನಿರಾಕರಣ ಮತ್ತು ವೈಭವೀಕರಣ ಆಯಿತು. ವೈಭವೀಕರಣ ನಮ್ಮದೆಲ್ಲ ಭಾಳ ದೊಡ್ಡದು, ಅದು ಓದಿರಲ್ಲ. ನಿರಾಕರಣೆ ಅಂದರೆ ನಮ್ದು ಏನೂ ಇಲ್ಲ, ಅವರು ಓದಿರಲ್ಲ. ಈ ವೈಭವೀಕರಣ ನಿರಾಕರಣದಿಂದಾಗಿ ಏನಾಗೋಯ್ತು ಅಂತ ಹೇಳಿದರೆ, ಪ್ರಗತಿಪರರು ಎನ್ನುವಂಥವರು ಕೂಡ, ನಾನು ಪ್ರಗತಿಪರ, ಇವಳು ಪ್ರಗತಿಪರ, ಯಾರಿಗೆ ಪ್ರಗತಿ ಬೇಡ, ಇದರಲ್ಲಿ ನಮ್ಮ ವಾದಗಳನ್ನು ಹೇರುವಂಥದ್ದು. ಈಗ ದುರಂತದ ಸಮಯ ಇದು. ಸತ್ಯವಂತರಿಗದು ಕಾಲವಲ್ಲ ಅಂತ ಹೇಳ್ತೀವಲ್ಲ, ಈಗ ಸಮಯ ಏನು ಗೊತ್ತಾ, ಸಣ್ಣ ಸಣ್ಣ ವಿಷಯವನ್ನು, ಒಂದು ಪೇಂಟಿಂಗ್ ಇರ್ಬೋದು, ಒಂದು ಟೆಕ್ಸ್ಟ್ ಬುಕ್ ಇರ್ಬೋದು, ರಾಜಕೀಯಕ್ಕೆ ಬಳಸ್ಕೊಳ್ಳುವಂಥದ್ದು, ಸಮಾಜವನ್ನು ಛಿದ್ರೀಕರಣ ಮಾಡೋಕ್ಕೋದು, ಜಾತಿಯನ್ನು ತರುವಂಥದ್ದು, ಮತವನ್ನು ತರುವಂಥದ್ದು. ನಮಗೆ ಕೈಯಾರ ಕಿಂಜಂಡ್ರೈ ಪದ್ಯ, ಆಡ್ಯರೋ ಮೊಗಲರೋ ಕ್ರೈಸ್ತರೋ ತಡೆಯೇನು ಭಾರತಾಂಬೆಯ ಮಡಿಲು, ಇದನ್ನು ಹೇಳಿದ್ರು. ಭಾರತಾಂಬೆಯ ಮಡಿಲಿಗೆ ಬಂದರೆ ಎಲ್ಲರೂ ಒಂದೇ ಅಂತ ಅದರ ಅರ್ಥ, ಎರಡು ಅರ್ಥ ಇದೆ. ಭಾರತಾಂಬೆಯ ಮಡಿಲು ಒಳಗಡೆ ಸೇರಿದರೆ ಎಲ್ಲರೂ ಭಾರತಾಂಬೆಯ ಮಕ್ಕಳು, ಹೀಗೆ ಹೇಳುವಂಥದ್ದನ್ನು ಮೇಷ್ಟ್ರುಗಳು ಹೇಳ್ಕೊಡ್ತಾ ಇದ್ರು. ಇವತ್ತಿನ ದಿವಸ ಒಳ್ಳೆಯ ಮೇಷ್ಟ್ರುಗಳಿದ್ದಾರಲ್ಲ, ಅದರ ಕೊರತೆಯ ಜೊತೆಗೆ ಅವಳಿ ಪಠ್ಯಪುಸ್ತಕ ಸಮಿತಿಯಲ್ಲಿಲ್ಲ, ಒಳ್ಳೆಯ ಮೇಷ್ಟ್ರುಗಳಿಲ್ಲ. ಈ ಪಠ್ಯಪುಸ್ತಕದ ಸಮಿತಿ ಅಧ್ಯಕ್ಷರು ಯಾರಾಗಬೇಕಾಗಿತ್ತು? ಒಬ್ಬ ಎಜುಕೇಷನಿಸ್ಟ್ ಆಗಬೇಕಾಗಿತ್ತು, ಜೀವಮಾನವನ್ನು ಸೌದಂಥವ್ರಾಗಬೇಕಾಗಿತ್ತು, ಒಬ್ಬ ಭಾಳ ಒಳ್ಳೆಯ ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕಾಗಿತ್ತು, ಹೈಸ್ಕೂಲ್ ಟೀಚರ್ ಆಗಬೇಕಾಗಿತ್ತು. ನಮ್ಮಲ್ಲಿ ಬುದ್ಧಿವಂತಿಕೆಗೆ ಕೊರತೆ ಇಲ್ಲ, ಸಹೃದಯತೆಗೆ ಕೊರತೆ ಇಲ್ಲ, ಜ್ಞಾನಿಗಳಿದ್ದಾರೆ, ಅವರನ್ನು ತಗೋಬೇಕಾಗಿತ್ತು. ಅವರು ರೋಹಿತ್ ಚಕ್ರವರ್ತಿಯರನ್ನ ನೇಮಕ ಮಾಡಿದ ತಕ್ಷಣ ಒಂದು ಕಾಂಟ್ರವರ್ಸಿ ಆಯಿತು. ಚಕ್ರವರ್ತಿ ಸೂಲಬೆಲೆಯವರಿಗೆ ಒಂದು ಇಮೇಜ್ ಇದೆ, ಆ ಇಮೇಜನ್ನು ಅವರೇ ಮಾಡಿಕೊಂಡಿದ್ದಾರೆ, ಅವರ ಇಮೇಜ್ಗೆ ನಮಸ್ಕಾರ. ಆದರೆ ಆ ಇಮೇಜ್ ಇದೆಯಲ್ಲ, ಆ ಇಮೇಜಿಂದಾಗಿ ಕಾಂಟ್ರವರ್ಸಿ ಆಗ್ತದೆ. ಆದ ಕಾರಣ ಈಗ ಭಗತ್ ಸಿಂಗು ಒಬ್ಬ, ನಮಗೆಲ್ಲ ಗೊತ್ತು, ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ದೊಡ್ಡ ಸಾಹಿತಿ, ಬರಹಗಾರ ಅನ್ನೋದು ಗೊತ್ತಾ? ಅದನ್ನು ಹೇಳಬೇಕು ನಾವು. ಕೃಷ್ಣದೇವರಾಯನ ಕಥೆಯನ್ನು ಹೇಳುವಾಗ, ಸೋದರ ಮಾವನ ಕಣ್ಣು ಕೀಳಿಸಿದ್ದು ಕಥೆ ಇದೆ, ಚರಿತ್ರೆಗಳು, ಇದೆಲ್ಲ ಹೇಳುವಾಗ ಬಹುತ್ವ ಇದೆಯಲ್ಲ, ನಾನು ಹಾಗೆ ಹೇಳ್ತೇನೆ, ಈ ವಸುಂಧರ ಇದೆಯಲ್ಲ, ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿಗೆ ಸರಿಯಾದಂಥ ಸಂಸ್ಕೃತಿ ಎಲ್ಲೂ ಇಲ್ಲ ಅಂತ ಹೇಳೋದು, ನಾನು ಫ್ಯಾಸಿಸ್ಟಾಗಿ ಹೇಳೋದಿಲ್ಲ, ನ್ಯಾಷನಲಿಸಮ್ಗೆ ಅರ್ಥ ಹೇಳ್ಬಿಡ್ತೇನೆ. ಒಂದೇ ನಿಮಿಷ, ನಾವೆಲ್ಲ ನ್ಯಾಷನಲಿಸಮ್ ಹೇಳಬೇಕು. ಎಲ್ಲಿ ನ್ಯಾಷನಲಿಸಮ್ ಅಂದರೆ ಏನು ಅಂತ ಹೇಳಿದರೆ, ನನ್ನ ದೇಶ ನಾನು ಪ್ರೀತಿಸ್ತೇನೆ ಅನ್ನೋದು ನ್ಯಾಷನಲಿಸಮ್, ನನ್ನದೊಂದೇ ದೇಶ ಅನ್ನೋವಂಥದ್ದು ನ್ಯಾಷನಲಿಸಮ್ ಅಲ್ಲ. ಆದ ಕಾರಣ ನನ್ನ ಒಂದೇ ದೇಶ ಅಂತ ಅನ್ನೋದಲ್ಲ, ನಮಗೆ ಎಲ್ಲ ಕಡೆಯಿಂದ ಬಂದಿದೆ. ಇದನ್ನು ಹೇಳದೆ ಈಗ ಇವರು ಹೇಳಿದ್ದು ಒಪ್ಕೊಂಡೆ ನಾನು, ಬದಲಾವಣೆ ಆಗಲೇಬೇಕು. ಬದಲಾವಣೆ ಮಾಡೋ ಬದಲಲ್ಲಿ ಏನು ಮಾಡಿದ್ರೆ ಗೊತ್ತಾ, ನೀವು ಸರ್ಜರಿ ಮಾಡ್ತಾ ನೀವು ಕೈಕಾಲುಗಳನ್ನ ಕತ್ತರಿಸಿ ಹಾಕೋದಕ್ಕೆ ಹೋಗಬಾರ್ದು, ಕೈಕಾಲುಗಳನ್ನ ಕತ್ತರಿಸಕ್ಕೆ ಹೋಗಬಾರ್ದು. ನಾನು ಮಾತಾಡ್ತೀನಿ ಸರ್. ಮತ್ತೊಬ್ರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ, ಚಂಬಿ ಪುರಾಣಿಕ್ ಶಿಕ್ಷಣ ತಜ್ಞರು. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಚಂಬಿ ಪುರಾಣಿಕ್ ಅವರೇ, ಬಹಳಷ್ಟು ಚರ್ಚೆಗಳಾಗ್ತಾ ಇದೆ, ಬಹುಶಃ ನೀವು ಕೂಡ ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಪ್ರೊಫೆಸರ್ಗೆ ನಾನು ನಮಸ್ಕಾರ ಮಾಡ್ತೀನಿ, ನಾನು ಒಳ್ಳೆ ಸ್ನೇಹಿತರು ಅವರು. ನಮಸ್ಕಾರ ಡಾಕ್ಟರ್ ರಾಧಾಕೃಷ್ಣ ಅವರು. ನಮಸ್ಕಾರ ಸರ್, ಐ ಆಮ್ ಸೋ ಹ್ಯಾಪಿ ಯು ಆರ್ ದೇರ್. ನಮಸ್ಕಾರ. ಈಗ ಅದು ಟೆಕ್ನಿಕಲ್ ಪ್ರಾಬ್ಲಮ್. ಎಸ್ ಸರ್, ಎಸ್ ಹೇಳಿ ಸರ್, ಏನು ನಾವು ಮೊದಲಿಗೆ, ಯಾಕಂದ್ರೆ ಟೈಮ್ ತುಂಬಾ ಕಡಿಮೆ ಇದೆ, ಸೊ ನೀವು ಕೂಡ ಲೈಟ್ ಆಗಿ ಜಾಯಿನ್ ಆಗಿರೋದ್ರಿಂದ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ಅದರಲ್ಲೂ ಪಠ್ಯಪುಸ್ತಕದ ಬಗ್ಗೆ? ಅವರು ಮಾತಾಡಿದಂತ ಕೊನೆ 2 ಸಾಲುಗಳು ನಾನು ಐ ಕುಡ್ ಲಿಸನ್ ಟು ಇಟ್. ಏನಂದ್ರೆ ಈ ಪಠ್ಯಪುಸ್ತಕ ಅಂತಕ್ಕಂಥದ್ದು ಇದೆಯಲ್ಲ, ಯಾವುದೇ ಒಂದು ಕಮಿಟಿ ಅದನ್ನ ಸಿದ್ಧಪಡಿಸಿದ್ರೆ ಅದು ನಿಜವಾಗಿಯೂ ಅತ್ಯಂತ ಮತ್ತೆ ಪ್ರೋಗ್ರೆಸಿವ್ ಅಂತ, ಅಥವಾ ಒಂದು ಹೊಸ ರಚನಾತ್ಮಕವಾದ ಅಂಶಗಳನ್ನು ಸೇರಿಸ್ತಕ್ಕಂಥದ್ದಾಗಬೇಕೆ ಹೊರತು ಅದು ವಿವಾದಾಸ್ಪದವಾದಂತಹ ಒಂದು ಪರಿಷ್ಕರಣೆ ಆಗಬಾರ್ದು. ಅದು ಬಹಳ ಮುಖ್ಯ. ಎರಡನೇದು, ನಮ್ಮ ಸಂವಿಧಾನದ ಮೌಲ್ಯಗಳನ್ನ ಕಾಪಾಡುವಂತಹ ಒಂದು ಏನು ತಿಳುವಳಿಕೆ ಇದೆ, ಆ ಬೋಧನೆಯಲ್ಲಿ ಸೇರಬೇಕು. ಅದಕ್ಕೆ ತಕ್ಕಂತಹ
ಆದರ್ಶ ವ್ಯಕ್ತಿಗಳನ್ನ ಅಥವಾ ಶ್ರೇಷ್ಠ ಸಂಗತಿಗಳನ್ನ ನಮ್ಮ ಇತಿಹಾಸದಲ್ಲಿ ನಾವು ಮರೆಯಲಾಗದಂತಹ ಒಳ್ಳೆಯ ವಿಚಾರಗಳನ್ನ ಅಲ್ಲಿ ನಾವು ಹೇಳ್ಬೇಕೇ ಹೊರತು ಇದು ಒಂದು ಸಮಾಜವನ್ನ ಮತ್ತೆ ಅನೇಕ ವಿವಾದಗಳಿಗೆ ಮಾಡಿಕೊಡ್ತಕ್ಕಂಥದ್ದು ಆಗ್ಬಾರ್ದು. ಅದರಿಂದ ನನ್ನ ಮೊದಲನೆಯ ಪ್ರಶ್ನೆ ಏನಂತಂದ್ರೆ ಅಥವಾ ಅನಿಸಿಕೆ ಏನಂದ್ರೆ, ಯಾವುದೇ ಒಂದು ಟೆಕ್ಸ್ಟ್ ಬುಕ್ ಅನ್ನ ಮಾಡುವಾಗ ಎಲ್ಲ ವರ್ಗಗಳ ಸಮಾಲೋಚನೆಯನ್ನ ಮಾಡ್ಬೇಕು. ಅದನ್ನ ಒಂದು PDF ಅಲ್ಲಿ ಇಟ್ಟು ಸಾರ್ವಜನಿಕವಾಗಿ ಚರ್ಚೆಗೆ ಅದನ್ನ ಮಂಡಿಸಬೇಕು. ಆ ಚರ್ಚೆಯಲ್ಲಿ ಬರುವ ಅಂಶಗಳನ್ನ ಅಂದ್ರೆ ಸಾಧಕ ಬಾಧಕಗಳನ್ನ, ಬಹಳ ಸೂಕ್ಷ್ಮ ಅಂಶಗಳನ್ನ ನಾವು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಎಳೆಯ ಮನಸ್ಸಿನ ವೆರಿ ಇಂಪ್ರೆಸಿವ್ ಏಜ್ ಚಿಕ್ಕ ಮಕ್ಕಳಿಗೆ ನಾವು ಕೊಡ್ತಕ್ಕಂತ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಎಲ್ಲ ಆದರ್ಶ ಪುರುಷರ ಮತ್ತು ನಮ್ಮ ಸಂವಿಧಾನದ ಆದರ್ಶಗಳನ್ನ ಸೇರಿಸಿ ಆ ಒಂದು ಪಠ್ಯಪುಸ್ತಕವನ್ನು ನಾವು ಸಿದ್ಧ ಮಾಡ್ಬೇಕು. ಈಗ ಬರ್ತಕ್ಕಂತ ಕಾಂಟ್ರವರ್ಸಿಯನ್ನು ನೋಡಿದ್ರೆ ಒಂದು ಯಾವುದೇ ಒಂದು ಪ್ರತ್ಯೇಕ ಸಿದ್ಧಾಂತವನ್ನ ಅದು ಅಥವಾ ಒಂದು ಹಿಡನ್ ಅಜೆಂಡಾವನ್ನ ಅದನ್ನ ನಾವು ಅದ್ರ ಮೂಲಕ ನಾವು ಸೇರಿಸ್ತೇವೆ ಅಂತಕ್ಕಂತಹ ಒಂದು ಸಂಶಯ ಬರಬಾರ್ದು, ಆತಂಕ ಬರಬಾರ್ದು. ಮಾತಾಡ್ತೀನಿ ವಾಸುದೇವ್ ಮಾತಾಡ್ತಾರಂತೆ. ಭಗತ್ ಸಿಂಗ್ ಆಗ್ಲಿ ಅಥವಾ ಬಸವಣ್ಣ ಆಗ್ಲಿ, ನಾರಾಯಣ ಗುರು ಆಗ್ಲಿ, ಇಂಥವರು ಯಾವ ಪ್ರಾತಃಕಾಲ ಸ್ಮರಣೀಯರು. ಅಂತವರ ವ್ಯಕ್ತಿತ್ವವನ್ನ, ಅವರ ಒಂದು ಆದರ್ಶವನ್ನ ನಾವು ತೋರಿಸುವ ಮೂಲಕ ಸಮಾಜದ ಯೂನಿಟಿ ಇನ್ ಡೈವರ್ಸಿಟಿ, ಭಾರತದ ವಿವಿಧತೆಯಲ್ಲಿ ಏಕತೆಯನ್ನ ಕಾಣತಕ್ಕಂತಹ ಒಂದು ದೃಷ್ಟಿಯನ್ನ ಈ ಕೆಳಮಟ್ಟದಿಂದ ಅಂದ್ರೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಒಂದು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಯಾವುದೇ ಒಂದು ನಿಷ್ಕಲ್ಮಿಷವಿಲ್ಲದಂತಹ ಭಾವನೆಗಳನ್ನ ಅಥವಾ ಸತ್ಯ ಸಂಗತಿಗಳನ್ನ ನಾವು ಸೇರಿಸಿದ್ರೆ ಒಳ್ಳೆ ಒಂದು ಆದರ್ಶವಾದ ಟೆಕ್ಸ್ಟ್ ಬುಕ್ ಆಗುತ್ತೆ ಅಂತ. ಎಸ್ ಸರ್, ಸೂಪರ್, ಕರೆಕ್ಟ್ ಆಗಿ ಹೇಳಿದ್ರಿ. ಹೆಂಗಿರ್ಬೇಕು, ಏನಾಗಬೇಕು, ಯಾವ ಅಂಶಗಳಿರ್ಬೇಕು, ಯಾರೆಲ್ಲ ಇರಬೇಕು ಸಮಿತಿಯಲ್ಲಿ ಅಂತ. ಎಸ್ ಸರ್, ನೀವೇನು ಹೇಳಬೇಕು ಮೇಡಮ್? ಈಗ ಒಂದು ಟೆಕ್ಸ್ಟ್ ಬುಕ್ ಪಠ್ಯ ಅಂತ ಬಂದಾಗ ಆಯಾ ಮಗುವಿನ ಶೈಕ್ಷಣಿಕ ಮಟ್ಟ ಅಥವಾ ಆಯಾ ಕ್ಲಾಸ್ಗಳ ಮಟ್ಟದಲ್ಲಿ ಆ ಒಂದು ಸಿಲೆಬಸ್ ರೆಡಿ ಆಗುತ್ತೆ. ಇಲ್ಲಿ ಇದೇನಾಗುತ್ತೆ ಅಂದರೆ ಕೆಲವು ಇಶ್ಯೂಸ್ಗಳು ಬಂದಿದೆ ನೋಡಿ. ನಾರಾಯಣ ಗುರು, ಆಮೇಲೆ ನಮ್ಮ ಭಗತ್ ಸಿಂಗ್ ಇವರೆಲ್ಲ ಇದೆಲ್ಲ, ಇವೆಲ್ಲವೂ ಕೂಡ ಈ ಬೇರೆ ಬೇರೆ ನಮ್ಮ ಪ್ರೊಫೆಸರ್ ರಾಧಾಕೃಷ್ಣ ಹೇಳಂಗೆ ತುಂಬ ಚೆನ್ನಾಗಿ ಹೇಳಿದ್ರು, ಭಾಳ ಬ್ಯೂಟಿಫುಲ್ಲಾಗಿ. ನ್ಯಾಷನಲಿಸಮ್, ದೇಶೀಯ ಸಾರ್ವಕಾಲಿಕ. ಯಾರು ಈಗ ನಾರಾಯಣ ಗುರು ಒಂದು ಇಶ್ಯೂ ಬಂತು ಕೇರಳದಲ್ಲಿ, ನರೇಂದ್ರ ಮೋದಿಯವ್ರು ಹೋಗಲಿಲ್ಲ, ನರೇಂದ್ರ ಮೋದಿಯವರು ಅವ್ರಿಗೆ ಏನು ಕೊಡಲಿಲ್ಲ ಅಂತೇಳಿ. ಯಾವಾಗ ಎಲ್ಲೋ ಒಂದು ಕಡೆ ಕನೆಕ್ಟಿವಿಟಿ ಆಗುತ್ತೆ ನೋಡಿ, ತುಷ್ಟೀಕರಣ ಅಥವಾ ಮಿಸ್ಸಿಂಗ್ ಹೊಡಿತದಲ್ಲ, ಇದನ್ನ ಎತ್ಕೊಳ್ತಾರೆ. ಈಗ ಇದರಲ್ಲೆಲ್ಲ ಹಾಕಿದೆ ನೋಡಿ. ಈಗ ಇದರಲ್ಲಿ ನೀವು ಈ ಸಿಲೆಬಸ್ ನೀವು ತೋರಿಸೋ ಸಿಲೆಬಸ್ ಒಳಗೆ ಇದು ಧರ್ಮ ವಿರುದ್ಧ ಅಥವಾ ಧರ್ಮ ವಿರುದ್ಧ, ಜನ ವಿರುದ್ಧ, ಆ ಥರ ಅಂಶಗಳು ಯಾವುದಿದೆ? ಯಾವ್ದಾರು ಒಂದು ಪಿನ್ ಪಾಯಿಂಟ್ ಮಾಡಿ ತೋರಿಸಿ. ಈಗ ಭಗತ್ ಸಿಂಗ್ ಬೇಡವಾ? ಭಗತ್ ಸಿಂಗ್ ಏನೇನು, ಹಿ ಈಸ್ ಬಾರ್ನ್ ಇನ್ ಪಾಕಿಸ್ತಾನ್. ನಾರಾಯಣ ಗುರು ಬೇಡವಾ? ಈಸ್ ದಾರ್ಶನಿಕರವರು, ಅವರು ಹಾಕೋಣ. ಇನ್ನೊಬ್ಬರು ರಾಮಕೃಷ್ಣ ಅಂತ ಯಾರೊಬ್ಬರು ಮೇಲೆ ಹಾಕಿದ್ದಾರೆ. ಸರಿ, ಈಗ ಏನು ಮಾಡಿದ್ದಾರೆ ಫೈನಲೈಸ್ ಮಾಡಿದಾಗ ಬೈ ಚಾನ್ಸ್ ಬೇಡ ಅಂದರೂ ಕೂಡ ನೆಕ್ಸ್ಟ್ ಮುಂದೆ ಅದು ಬೈ ಚಾನ್ಸ್ ತಪ್ಪಾಯಿತು. ನೀವು ಸರ್ ಹೇಳಂಗೆ ಯಾರು ಅದರ ನೇತೃತ್ವ ವಹಿಸಿದ್ದಾನೆ ಆ ಜಾಗದಲ್ಲಿ ಒಬ್ಬ ಪ್ರಾಜ್ಞಾವಂತರಿರಬೇಕಾಯಿತು. ಯಾರು ಬೇರೆಯವರು ಇದ್ದಾರೆ, ಅವ್ರು ಎಲ್ಲೋ ಒಂದು ತುಷ್ಟೀಕರಣ ಮಾಡೋಕ್ಕೆ ಹೋಗ್ತಾರಲ್ಲ, ಕಳೆದೋಗ್ಬಿಡ್ತಾರೆ. ಇಟ್ ಇಸ್ ನಾಟ್ ಲಾಂಗ್ ಟೈಮ್. ಏನು ಬರಗು ರಾಮಚಂದ್ರ, ಇಟ್ ಇಸ್ ನಾಟ್ ಲಾಂಗ್ ಟೈಮ್. ಅಲ್ಲ, ಇವತ್ತು ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ, ಮುಂದೆ PUCಯಲ್ಲೂ ಕೂಡ ಇತಿಹಾಸ ಬದಲಾವಣೆ ಆಗುತ್ತೆ, ಅಲ್ಲಿಯೂ ಕೂಡ ಆ ಸಮಿತಿಯಲ್ಲಿ ರೋಹಿತ್ ಚಕ್ರತೀರ್ಥ ಅವರೇ ಇರ್ತಾರೆ, ಅವರ ನೇತೃತ್ವದಲ್ಲೇ ಆಗುತ್ತೆ ಬದಲಾವಣೆಗಳು ಅಂತ ಹೇಳಿದ್ದಾರೆ. ನಾನು ಮಾತ್ರ ಹೇಳ್ಬಿಡ್ತೀನಿ, ನಂದೊಂದು ಅಬ್ಜೆಕ್ಷನ್ ಇದೆ ಏನೋ ನಾಗೇಶ್ವರ ಮೇಲೆ. ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಸ್ಟೇಟಸ್ ಈಸ್ ಹ್ಯಾವಿಂಗ್ ಇಟ್. ಇತಿಹಾಸ ಬದಲಾವಣೆ ಅನ್ನೋ ಪದ ತೆಗೆಯಂಗೆ ಇಲ್ಲ. ಆ ಪದ ಇದೆಯಲ್ಲ, ರಾಂಗ್ ವರ್ಡ್ ಅದು. ಇತಿಹಾಸ ಬದಲಾವಣೆ ಅಂತಕ್ಕಂಥ ಪದ ಪ್ರಯೋಗ ಮಾಡೋಂಗೆ ಇಲ್ಲ. ಈ ಕ್ಯಾನ್ ಇಂಜೆಕ್ಟ್ ಸಮ್ ಇಶ್ಯೂಸ್. ಇದ್ಯಾವುದು ಇತಿಹಾಸ ಬದಲಾವಣೆ ಅಂದ್ರೆ ಏನು? ನಾನು ಟಿಪ್ಪು ತೆಗೆದಾಕ್ಬಿಟ್ಟು ನಾನು ಕೃಷ್ಣರಾಜ ಒಡೆಯರ್ ಅಂದರೆ ಇತಿಹಾಸ ಬದಲಾವಣೆ ಅಲ್ಲ. ಔರಂಗಜೇಬ್ ತೆಗೆದಾಕ್ಬಿಟ್ಟು ನಾನು ಶ್ರೀರಾಮಚಂದ್ರ ಹಾಕ್ತಿದ್ರೆ ಬದಲಾವಣೆ ಅಲ್ಲ ಅದು. ಅವ್ನು ಹೇಳ್ಬೇಕಾದ್ರೆ ಏನಂದರೆ ಶಿಕ್ಷಣ ಮಂತ್ರಿ ಆದರೆ ಸರಿ ಕೆಲಸ ಮಾಡಬೇಕು, ಏನು ತಾಕತ್ತಿದ್ರೆ ಅದು ಸರಿಯಾಗಿ ರ್ಯಾಂಡಮ್ ಆಗಿ ಅದನ್ನು ಗ್ರಹಿಸ್ಕೊಂಡು ಮಾಡಬೇಕು. ಸುಮ್ಮನೆ ಬೈ ಕಾಂಟ್ರವರ್ಸಿ ಮಾಡಿಬಿಟ್ಟು ಏನು ಯೂಸ್ ಆಗಲ್ಲ ಅದು. ಅವ್ರ ಮಕ್ಕಳ ಮನಸ್ಸಿಗೆ ಇಂಜೆಕ್ಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ಯೂಸ್ ಆಗೋದೇ ಇಲ್ಲ. ಕುವೆಂಪು ಬೇಕು ನಮಗೆ, ನಮ್ಮ ಭಗತ್ ಸಿಂಗು ಬೇಕು ನಮಗೆ, ನಾರಾಯಣ ಗುರುನು ಬೇಕು. ದೇಶದ ಆಸ್ತಿಗಳು ಅವರೆಲ್ಲ ಬೇಕು ನಮ್ಗೆ. ಅವ್ರ ಇನ್ಫಾರ್ಮೇಷನ್ ಮೇಡಮ್ ಇಲ್ಲಿ ಈಗ ಬರಗು ರಾಮಚಂದ್ರಪ್ಪನವರಾಗಲಿ ಅಥವಾ ನಮ್ಮ 2021 ಹಿಂದಿನ ಕಥೆಗಳು ತೊಗೊಳ್ಳೋಣ, ಹಿಂದಿನದು ಇದು ಪಠ್ಯಪುಸ್ತಕಗಳು ತೊಗೊಳ್ಳೋಣ, 2010, 11 ಏನಿದೆ, 1916 ತೊಗೊಳ್ಳೋಣ. ಅಲ್ಲಿಂದ ತೊಗೊಂಡಾಗ ಕೂಡ ನಮಗೆ ಇಂಜೆಕ್ಟ್ ಆಗಿ ತಾನೇ ಬದಲಾವಣೆ ಆಗ್ತಿರೋದು. ಈಗ ಬಂದಿದ್ದಾರೆ, ನಾವು ಯಾಕಿದ್ರೆ ನಾವು ಇತಿಹಾಸ ಬದಲಾವಣೆ ಅಂತ ಯಾಕೆ ಹೇಳೋಕೆ ಪದ ಶಿಕ್ಷಣ ಮಂತ್ರಿ ಇತಿಹಾಸ ಬದಲಾವಣೆ ಇಲ್ಲ. ಈಸ್ ಇಂಟ್ರೊಡ್ಯೂಸಿಂಗ್ ಸಮ್ ನ್ಯೂ ಸಬ್ಜೆಕ್ಟ್.
ಬೇರೆ ಸಬ್ಜೆಕ್ಟ್ Okay. ಟಿಪ್ಪು ಸುಲ್ತಾನ್ Okay. ಟಿಪ್ಪು ಸುಲ್ತಾನ್ ಹಾಕಿದ್ದಾರೆ. ಟಿಪ್ಪು ಸುಲ್ತಾನ್ ವೈಭವೀಕರಣ ಏನು ಬೇಕಾಗಿಲ್ಲ ಇಲ್ಲಿ. ಟಿಪ್ಪು ಸುಲ್ತಾನ್ ರಾಜ, ಮೈಸೂರು ಬರ ಆಳದವನು ದೊರೆ, ಅಷ್ಟು ಹಾಕಿ ಸಾಕು. ಅವ್ನು ಯಾಕೆ ಅದನ್ನ ಯಾಕೆ ಬೇರೆ ಥರ ತೊಗೋಬೇಕು? ನಾವೇನು ಮಾಡ್ತಿದ್ವಿ ಅಂತಾರೆ ಇಲ್ಲಿ ಪ್ರಗತಿಪರರು ಬೇರೆಯವ್ರು ಏನು ಮಾಡ್ತಿದ್ರು ಅಂದರೆ ಇಲ್ಲ ಒಂದು ಕಡೆ ರಿಲಿಜಿಯಸ್ ಇಂಜೆಕ್ಟ್ ಮಾಡ್ತಾರೆ. ಏನಂತ ಇದು ತೆಗೆದಾಕಿ ತಪ್ಪು, ಇತಿಹಾಸ ಬದಲಾಗ್ತಿದ್ದಾರೆ. ಅವ್ರು ಹೇಳಿದ್ದನ್ನೇ ಯೂಸ್ ಮಾಡ್ತಿದ್ದಾರೆ. ಯಾವ ಟೆಕ್ಸ್ಟ್ ಬುಕ್ಕಲ್ಲಿ ಇತಿಹಾಸ ಬದಲಾವಣೆ ಮಾಡೋಕ್ಕಾಗಲ್ಲ. ಇಟ್ ಇಸ್ ಓನ್ಲಿ ಇಂಪೋರ್ಟ್ ಇನ್ಫಾರ್ಮೇಷನ್. ಚಂಬಿ ಪುರಾಣಿಕ್ ಅವರೇ, ನಾವು ಹೇಳ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಆಗಿಲ್ಲ, ಧರ್ಮದ ವಿಚಾರಕ್ಕೆ ಸಂಘರ್ಷ ಬರುವಂತಹ ಯಾವುದೇ ತಪ್ಪುಗಳಾಗಿಲ್ಲ ಅಂತ ಹೇಳ್ತಿದ್ದಾರೆ. ನೀವು ಒಪ್ತೀರಾ ಇದನ್ನ? ಅಲ್ಲ, ಈಗ ಐ ಮಸ್ಟ್ ಕನ್ಫೆಸ್, ಯಾಕಂದ್ರೆ ಆ ಒಂದು PDF ಅನ್ನ ನಾನು ನೋಡಿಲ್ಲ. ಇನ್ ಫ್ಯಾಕ್ಟ್ ನಮ್ಮ ಪತ್ರಿಕೆಯಲ್ಲಿ ಏನು ಮಾಧ್ಯಮದಲ್ಲಿ ವರದಿ ಬಂದಿದೆ ಅದ್ರ ಮೂಲಕ ಇವನ್ ನ್ಯಾಷನಲ್ ಚಾನೆಲ್ ಅಲ್ಲಿ ಇದೇ ಮಾತಾಡಿದೆ. ಏನು ನಮ್ಮ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ ಇದೆಯಾ, ನಮ್ಮ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಇಟ್ಕೊಂಡು ಎಲ್ಲ ಸಮಾಜದ ಎಲ್ಲ ವರ್ಗಗಳನ್ನ ಒಟ್ಟಾಗಿ ಕೊಂಡೊಯ್ತಕ್ಕಂತಹ ಒಂದು ಸಮಗ್ರ ದೃಷ್ಟಿಯಲ್ಲಿ ನಾವು ಪಠ್ಯಪುಸ್ತಕಗಳನ್ನು ರಚಿಸಬೇಕು. ರಾಷ್ಟ್ರೀಯತೆ ಅಂತಕ್ಕಂಥದ್ದು ಬೇಕು. ಅದು ಯಾವ ರೀತಿಯಲ್ಲಿ ಅದನ್ನ ನಾವು ಮಕ್ಕಳಿಗೆ ಅದನ್ನು ಬೋಧಿಸಬೇಕು ಎನ್ಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಮತ್ತು ಆಳವಾಗಿ ಅದನ್ನ ನಾವು ಯೋಚನೆ ಮಾಡ್ಕೊಳ್ಬೇಕು. ಕೇವಲ ಕೆಲವೇ ವ್ಯಕ್ತಿಗಳು, ನನ್ನ ಪ್ರಕಾರ ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅಂತಕ್ಕಂಥವ್ರು ಒಂದು ರೀತಿಯಲ್ಲಿ ಅವರಿಗೆ ನಾನ್ ಕಾಂಟ್ರವರ್ಷಿಯಲ್ ರೆಪ್ಯುಟೇಷನ್ ಇರಬೇಕು. ಅಂಥವ್ರನ್ನ ಕೂರಿಸಿದಾಗ ಯಾವುದೇ ಒಂದು ಪಕ್ಷದ ಅಥವಾ ಒಂದು ಸಿದ್ಧಾಂತದ ಅಥವಾ ಒಂದು ಹಿಡನ್ ಅಜೆಂಡಾ ಅಂತಕ್ಕಂಥದ್ದು ಹೇಳ್ತೀವಿ ಅದು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಕ್ತವಾದ ಚರ್ಚೆ ಆಗುತ್ತೆ. ಬಹುಶಃ ಇದು ಎಲ್ಲೋ ಅದು ಮುಕ್ತವಾದ ಚರ್ಚೆಗೆ ಅದು ಅವಕಾಶವನ್ನು ನೀಡಿಲ್ಲ ಅಂತಕ್ಕಂಥದ್ದನ್ನ ನಾನು ಕಾಣ್ತೇನೆ. ಅದರಿಂದ ಈ ಒಂದು ವಿವಾದ ಹುಟ್ಲಿಕ್ಕೆ ಕಾರಣ ಏನು? ಹಾಗಾದ್ರೆ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಸರಿಯಲ್ಲ ಎನ್ನುವುದಾದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ನೀಡ್ತಕ್ಕಂತ ಒಂದು ಪ್ಲಾಟ್ಫಾರ್ಮ್ ಅಥವಾ ವೇದಿಕೆ ಸಿದ್ಧವಾಗಿಲ್ಲ. ಇದು ರೀತಿ ಸರ್ಕಾರ ತನ್ನ ಅಧಿಕಾರ ಇದೆ ಅಂತ ಹೇಳಿ ಟೆಕ್ಸ್ಟ್ ಬುಕ್ ಗಳನ್ನ ಮಾಡುವ ಅವುಗಳನ್ನ ಯಾವುದೇ ರೀತಿಯಲ್ಲಿ ಈ ಆಕ್ಷೇಪಣೆಗಳು ಬರ್ತಕ್ಕಂಥದ್ದನ್ನ ಅವರು ನಿವಾರಿಸದೆ ಹೋದ್ರೆ ಈ ಸಂಶಯ ಮತ್ತೆ ಮುಂದುವರಿಯುತ್ತೆ. ಅವರು ಒಬ್ರು ಇತಿಹಾಸದ ದೃಷ್ಟಿಯಲ್ಲಿ ಹೇಳಿದ್ರು, ಇತಿಹಾಸವನ್ನ ಯಾರು ಬದಲಿಸಕ್ಕಾಗಲ್ಲ. ಫ್ಯಾಕ್ಟ್ಸ್ ಅನ್ನ ನಾವು ತಿರುಚಿ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದನ್ನ ಮಾಡಿ. ಮೇಡಮ್, ಬಹುತ್ವಕ್ಕೆ ಬ್ರೇಕ್ ಅಂತ ಹೇಳಿದ್ರಲ್ಲ, ಸಣ್ಣ ಕ್ವಶನ್ ನಿಮ್ಗೆ ಕೇಳ್ತೀನಿ, ಸಾರು ಕೇಳ್ತೀನಿ. ಈಗ 2005 ರೈಸ್ ಮಾಡ ಅವ್ರೇನೋ ಹೇಳ್ಬೇಕು ಅಂತಿದ್ದಾರೆ, ಹೇಳ್ಬಿಡ್ಲಿ, ಮುಗಿಸ್ಬಿಡಿ. ಕಶ್ಯಪ್ ಅವರು ಹೇಳಿದ ಒಂದು ಮಾತನ್ನ ಸ್ಪಷ್ಟೀಕರಿಸೋದು ಮಾತಾಡೋದಕ್ಕೆ. ಅವ್ರು ಏನು ಹೇಳಿದ್ರು ಅಂದರೆ ಟಿಪ್ಪು ಬೇಡ ಅಂತ ಹೇಳಿಲ್ಲ, ಟಿಪ್ಪು ಒಬ್ಬ ರಾಜ ಬೇಕು ಅಂತಾನೆ, ಕೃಷ್ಣದೇವರೊಬ್ಬ ರಾಜ ಬೇಕು, ಸಾಹಿತ್ಯದಲ್ಲಿ ಬೇಕು, ಅದಕ್ಕೆ ನಾವು ರಂಗಿಸಬಾರದು ಅಂತ ಅಷ್ಟೇ. ನಮ್ಮ ಭಾವನೆಗಳನ್ನು ಅಲ್ಲಿ ನಮ್ಮ ಐಡಿಯಾಲಜಿ ಪ್ರೋ ಆರ್ ಅಗೇನ್ಸ್ಟ್ ಬೋತ್ ನಾವಲ್ಲಿ ಹಾಕ್ಕೊಡ್ದು, ಚರಿತ್ರೆ ಏನು ಹೇಳುತ್ತೆ ಅದನ್ನು ಹೇಳ್ತಾ ಹೋಗಬೇಕು ಅಂತ. ಇದನ್ನು ಹೇಳ್ತಾ ನೋಡಿ, ನನ್ನ ಫಾಸ್ಟ್ ಹಾಡಿನ ವ್ಯಾಕ್ಯೂಮ್ ಇಲ್ಲೂ ಕೂಡ ಇಡೀ ಜಗತ್ತು ಇಂಟರ್ ಕನೆಕ್ಟೆಡ್ ಜಗತ್ತು, ನೆಟ್ವರ್ಕ್ಡ್ ವರ್ಲ್ಡ್ ಇದು. ಸಾಹಿತ್ಯ ಎಲ್ಲವೂ, ಸಂಸ್ಕೃತಿ ಎಲ್ಲವೂ. ಆದ ಕಾರಣ ನಮ್ಮ ಮಕ್ಕಳಿಗೆ ಹಂತ ಹಂತದಲ್ಲಿ, ಚಿಕ್ಕ ಮಕ್ಕಳಿಗೆ ಕಾಲೇಜ್ ಬರುವಾಗ ಎಲ್ಲ ಏನು ಚರಿತ್ರೆಯನ್ನು ಹೇಳಬೇಕು, ಆ ಚರಿತ್ರೆಯನ್ನು ಚರಿತ್ರೆಯಾಗಿ ಹೇಳಬೇಕೇ ವಿನಃ ಅದನ್ನು ಒಂದು ಸಿದ್ಧಾಂತದ ಕೂಸೋ, ಸಿದ್ಧಾಂತದ ಆಯುಧವೋ, ಚಾಕುವೋ ಆಗಿ ಮಾಡಿ ಸಮಾಜವನ್ನು ಛಿದ್ರೀಕರಣ ಕೆಲಸಕ್ಕೆ ಹೋಲಿಸ್ಬಾರ್ದು. BC ನಾಗೇಶ್ವರ್ ನನ್ನ ಒಳ್ಳೆ ಗೆಳೆಯರು, ಅವ್ರ ಬಗ್ಗೆ ನನಗೆ ಸದಭಿಪ್ರಾಯ ಇದೆ. ಯಾಕಂತ ಹೇಳಿದರೆ ಅವರನ್ನು ನಾನು ಬಲ್ಲೆ. ಅವ್ರು ಯಾಕೆ ಹೀಗೆ ಹೇಳಿದಾರೋ ಗೊತ್ತಿಲ್ಲ ನನಗೆ. ನಾನು ಈಗಾದರೂ ಅವರಿಗೆ ಹೇಳ್ತಾ ಇದ್ದೀನಿ, ಒಂದು ರಿಕ್ವೆಸ್ಟ್ ಮಾಡ್ತೀನಿ ತಮ್ಮ ಮೂಲಕ. ಚಕ್ರವರ್ತಿ ಅವರು, ರೋಹಿತ್ ಚಕ್ರವರ್ತಿ ಅವರು ಈ ಪಠ್ಯ ಪುಸ್ತಕದ ಪರಿಷ್ಕರಣದ ಅಧ್ಯಕ್ಷ ಸ್ಥಾನ, ಇವರಾಗಲೇ ಹೇಳಿದರು, ಸದಸ್ಯರಾಗಲಿ, ಅದಕ್ಕೆ ಅವರು ಇನ್ನೂ ಸ್ವಲ್ಪ ವಯಸ್ಸಾದ ಮೇಲೆ ಮಾಡಬೇಕು. ಅನುಭವ ಪಡೆದಿದ್ರೆ, ಯಾಕಂದರೆ ಅವರ ಹೆಸರಿಗೆ ಒಂದು ಕಾಂಟ್ರವರ್ಸಿ ಇದೆ, ಅವರೇ ಮಾಡ್ಕೊಂಡದ್ದು ಕಾಂಟ್ರವರ್ಸಿ. ಆ ಅಂದರೆ ಮಾಡ್ಕೊಂಡದ್ದು ಅಂತ ಹೇಳೋದಿಲ್ಲ, ನಾನು ತಪ್ಪು ಮಾಡಿಬಿಟ್ಟೆ ಅವರ ಬಗ್ಗೆ ಹೇಗೆ ಹೇಳಿ. ಅವ್ರಿಗೊಂದು ಸಿದ್ಧಾಂತ ಇದೆ, ಅದಕ್ಕೆ ನಮಸ್ಕಾರ ಮಾಡೋಣ. ಆದರೆ ಅದು ಬಹುಮುಖಿ ಸಿದ್ಧಾಂತವೇ ಆಗಲಿ. ಒಂದು ಒಳ್ಳೆ ಮಾತು ಹೇಳಿದರು, ಚರಿತ್ರೆಯನ್ನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ, ಚರಿತ್ರೆಯನ್ನು ತಿರುಚಬಾರ್ದು. ನಾವು ಚರಿತ್ರೆಯನ್ನು ಚರಿತ್ರೆಯಾಗಿ ಹೇಳ್ಕೊಡ್ಬೇಕು. ಬೆಳೀತಾ ಮಕ್ಕಳು ಅವ್ರು ಯಾವುದನ್ನು ಅಬ್ಸರ್ವ್ ಮಾಡ್ಕೊಳ್ತಾರೋ ಅದನ್ನು ಮಾಡ್ಕೊಳ್ತಾರೆ ಮಕ್ಕಳು ಬೆಳೀತಾ. ಅದು ನನ್ನ ಅನುಭವದ ಮಾತುಗಳು, ನನ್ನ ಅನುಭವ ಅದೆಲ್ಲ. ಆದ ಕಾರಣ ಒಂದು ಚರಿತ್ರೆಯನ್ನು ಹೇಳುವಾಗ ನಮ್ಮಲ್ಲಿ ಯಾವುದು ಮಿಸ್ ಆಗಿದೆ, ಉದಾಹರಣೆಗೆ ರಾಮಾಯಣ ಮತ್ತು ಮಹಾಭಾರತ ಇದೆಯಲ್ಲ, ಅದು ಈ ದೇಶದ ಗ್ರಂಥಗಳಲ್ಲ, ಅದು ಜಗತ್ತಿನ ಗ್ರಂಥಗಳು, ಜನಸಾಮಾನ್ಯರ ಗ್ರಂಥಗಳು, ಜಗತ್ತಿನ ಗ್ರಂಥಗಳು. ಅದು ಜಗತ್ತಿನಲ್ಲಿ ಅದಕ್ಕೆ ಬೆಲೆ ಇದೆ, ಜಗತ್ತಿನಲ್ಲಿ ಬೆಲೆ ಇದೆ. ಆದ ಕಾರಣ ಆ ಗ್ರಂಥಗಳಿದೆ. ಹಾಗೇನೆ ಹದೀತ್ ಇದೆ, ನಾನು ಓದಿದ್ದೀನಿ ಹದೀತನ್ನು. ಹದೀತ್ನಲ್ಲಿ
ಅತ್ಯಮೂಲ್ಯವಾದ ಅಂಶಗಳಿದೆ. ಕೆಲವು ಈಸೋಪನ ಕಥೆಗಳಿದೆ, ಅರೇಬಿಯನ್ ನೈಟ್ಸ್ ಕಥೆಗಳಿದೆ, ರೂಮಿಯಾ ಹಾಡುಗಳಿದೆ, ಅನೇಕ ಕಥೆಗಳಿದೆ. ಅರೇಬಿಯನ್ ನೈಟ್ಸ್ ಇದೆ, ಮಿಲ್ಟನ್ ಇದೆ, ನಮಗೆ ಹೋಮರ್ ಇದ್ದಾನೆ. ಶೇಕ್ಸ್ಪಿಯರ್ನ ಬಿಟ್ಟು ಇಂಗ್ಲೀಷ್ ಕಲಿಯೋಕ್ಕಾಗ್ತದಾ? ಇದನ್ನೆಲ್ಲವನ್ನ ಪಂಚತಂತ್ರದ ಕಥೆಗಳು ಓದ್ತಾ ಇದ್ವಿ ನಾವು. ಈ ಬೃಹತ್ ಕಥೆಯನ್ನು ಓದ್ತಾ ಇದ್ವಿ, ಒಂದೊಂದು ತೆಗೆದು ಪಂಚತಂತ್ರದ ಒಂದು ಕಥೆ, ಆಗ ಪಂಚತಂತ್ರ ಓದಿಕೊಳ್ತಾರೆ. ಶೇಕ್ಸ್ಪಿಯರ್ನ ಒಂದು ಸೀನು, ಆಗ ಶೇಕ್ಸ್ಪಿಯರ್ ಓದಿಕೊಳ್ತಾರೆ. ಇದು ಬಹುತ್ವ. ಈ ಬಹುತ್ವವನ್ನು ಬಿಟ್ಟು ನಮ್ಮದೇ ಅನ್ನೋದಿದೆಯಲ್ಲ, ನಮ್ಮದು ಅಂದರೆ ಸರಿ, ನಮ್ಮದೇ ಅಂದರೆ ಅದು ಬಹುತ್ವ ಅಲ್ಲ, ಅದು ಕುಂಠಿತವಾಗ್ತದೆ, ಅದು ಶೃಂಖಿತವಾಗ್ತದೆ. ಜಗತ್ತಿಗೆ ನಮ್ಮ ಕಿಂಡಿಗಳನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ನಾನು ಆಗಲೇ ಹೇಳಿದೆ, ಎದೆಗೆ ಬಿದ್ದ ಅಕ್ಷರವನ್ನು ಅರಳಿಸಿ ಮನುಷ್ಯನನ್ನಾಗಿ ಮಾಡಿ ಅವನು ತನ್ನ ಧರ್ಮವನ್ನೂ ಪ್ರೀತಿಸಿ, ತನ್ನ ದೇಶವನ್ನೂ ಪ್ರೀತಿಸಿ, ಜಗತ್ತನ್ನೇ ಪ್ರೀತಿಸುವಂಥ ಒಬ್ಬ ಪ್ರೀತಿವಂತನಾಗುವಂತ ಮಾಡಬೇಕಾದ್ದು ಶಿಕ್ಷಣ. ಬಿಟ್ಟರೆ ನೀವು ಅದನ್ನು ಆಡುಂಬಲವಾಗಿ ಮಾಡಿ ಯುದ್ಧರಂಗವನ್ನಾಗಿ ಮಾಡಿಬಿಟ್ರೆ, ಪರ ವಿರೋಧಿಗಳು ಇಬ್ಬರು ಯುದ್ಧರಂಗವನ್ನಾಗಿ ಮಾಡ್ತಾ ಇದ್ದಾರೆ. ಕ್ಷಮಿಸಿ ನನಗೆ. ಪರವಾಗಿ ಮಾಡೋರು ಮತ್ತು ಇದನ್ನು ವಿರೋಧಿಸೋರು ಇವತ್ತು ವಿರೋಧಿಸುವಾಗ ಬೆಳಿಗ್ಗೆ ಅದನ್ನ ಟ್ವೀಟ್ ಇದೆಯಲ್ಲ, ಆ ಟ್ವೀಟ್ ಮಾಡಿದ್ರು ನನ್ನ ಗೆಳೆಯರಾದಂಥ ಪುರುಷೋತ್ತಮ ಬೆಳೆಮೆಲೆಯವರು, ನಮ್ಮ ಊರಿನವರು, ನನ್ನ ಒಳ್ಳೆ ಗೆಳೆಯರು, ಅವರು ಮಾಡಿದ್ದಿದೆಯಲ್ಲ ಅದರಿಂದ ಅದು ಹತ್ಕೊಂಡ್ಬಿಡ್ತು. ನಾನು ತಮ್ಮ ಮೂಲಕ ಹೇಳ್ಕೊಳ್ತೀನಿ, ಅವರು ಬಹಳ ದೊಡ್ಡ ವಿದ್ವಾಂಸರು, ಅವ್ರು ತುಂಬ ಮಾಡಿದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಈ ಪದ ಇದೆಯಲ್ಲ ಅದು ಡೈವರ್ಟ್ ಮಾಡ್ತದೆ. ನೀವು ಫೋಕಸ್ ಮಾಡಿಲ್ಲ, ಅವ್ರ ಉದ್ದೇಶಗಳು ವಿಫಲವಾಗಿಬಿಡ್ತವೆ ಅಂತ ಅನ್ನೋದು. ಈಗ ಇವರು ಹೇಳಿದರು, ಬಿ ಸಿ ನಾಗೇಶ್ ಅವರು, ಬರಗೂರು ರಾಮಚಂದ್ರಪ್ಪನ 19 ಜನ ಬ್ರಾಹ್ಮಣರು ಬರೆದಿದ್ದಾರೆ ಅಂತ ಹೇಳ್ಬಿಟ್ರಲ್ಲ ಅವ್ರು ತೋರಿಸಿ. ಆಗ ಯಾಕೆ ನೀವು ಹೇಳಿಲ್ಲ ಅಂತ ಹೇಳಿ ಚರ್ಚೆ ಎಲ್ಲಿಗೆ ಹೋಗ್ತದೆ ಗೊತ್ತಾ? ಇದು ಪಠ್ಯದಿಂದ ಬಿಟ್ಟು ಅಪಠ್ಯಕ್ಕೆ ಹೋಗ್ತದೆ, ಅದು ರಾಜಕೀಯವಾಗಿಬಿಡ್ತದೆ. ಮೇಡಮ್ ಏನಿಲ್ಲ ಮೇಡಮ್, ನಂದು ಸರ್, ದಯವಿಟ್ಟು ಅದು ಯಾರು ಮಾಡ್ಕೊಡುದು. ಈಗ ನಮ್ಮ ನಾಗೇಶ್ ಅವರು ಇದು ಏನು ಅವರ ಮಾತು, ಅವರ ಮಾತಾಡಿದ ಮಾತು ಸಮಂಜಸ ಅಲ್ಲರೋದಕ್ಕೆ ನಾನು ಕೆಲವು ಸಾಕ್ಷ್ಯಗಳು ಕೊಡ್ತೇನೆ. ಈಗ 1960ರದ್ದು ಪಠ್ಯಪುಸ್ತಕ ಅಥವಾ 50ರ ಪಠ್ಯಪುಸ್ತಕ ಅಥವಾ 70ರದ್ದು ಅಥವಾ ಇದ್ರ ನೋಡ್ಕೊಂಡು ಬಂದಾಗ ಯಾವುದೇ ಪಠ್ಯಪುಸ್ತಕ ಪರ್ಮನೆಂಟಾಗಿ ಅದು ಅಲ್ಲೇ ಅದೇ ಇತಿಹಾಸ ಅದೇ ಕಥಾನಕ ಉಳ್ಕೊಂಡ್ರೆ ಕೊಳಕ್ಕೆ ನೀರಾಗತ್ತೆ. ಕೊಳಕ್ಕೆ ನೀರದು ಪಠ್ಯಪುಸ್ತಕ ಬದಲಾವಣೆ ಆಗ್ತಾನೆ ಇರಬೇಕು. ನಮ್ಮ ಪ್ರೊಫೆಸರ್ ಸರ್ ಹೇಳೋಂಗೆ ಅದಕ್ಕೆ ಜೀವ ತುಂಬ್ತಾ ಇರಬೇಕು. ನದಿ ಹರಿಯೋ ನದಿ ಆಗಬೇಕು. ಜ್ಞಾನ ಇದೆಯಲ್ಲ ಮೇಡಮ್, ಹರಿಯೋ ನದಿ ಥರ ಅದು ಎಷ್ಟು ಬೇಕಾದ್ರೂ ಬೊಕ್ಸೆ ನೀರು ಕುಡಿಬೋದು. ನಿಮ್ಮ ಸಾಮರ್ಥ್ಯ ನೋಡಿ ಮೇಡಮ್. ತುಂಬಾ ಸಿಂಪಲ್ ಆಗಿ ಹೇಳ್ತೀವಿ ಮೇಡಮ್. 30 ಸಂಖ್ಯೆ ವಿದ್ಯಾರ್ಥಿಯರ ಸಂಖ್ಯೆಯಲ್ಲಿ ಒಂದು ಕರಿ ಬೋರ್ಡು, ಒಂದು ಚಾಕ್ ಪೀಸು, ಒಬ್ಬ ಲೆಕ್ಚರರ್, 30 ಮಕ್ಕಳಿಗೆ ಒಂದು ಸಿಲೆಬಸ್ ಪಾಠ ಮಾಡ್ತಾರೆ. ಅದು ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪ್ರೊಫೆಸರ್ ಸಾರ್ ಅಂತ. ಆದರೆ 30 ಜನ ಮಕ್ಕಳಲ್ಲಿ ಮೈಂಡ್ ಸೆಟ್ಟು ಬೇರೆ ಥರ ಇರೋ ಕಾರಣ, ರಿಸೀವಿಂಗ್ ಪವರ್ ಬೇರೆ ಥರ ಇರೋ ಕಾರಣ ಒಂದು ಮಗು 100ಕ್ಕೆ 100 ತೊಗೊಳತ್ತೆ, ಇನ್ನೊಂದು ಮಗು 100ಕ್ಕೆ 30 ತೊಗೊಳತ್ತೆ. ಒಂದೇ ಪಾಠ, ಒಂದೇ ಲೆಕ್ಚರರು, ಒಂದೇ ಚಾಕ್ ಪೀಸು, ಒಂದೇ ಕರಿ ಹಲಿಗೆ, 30 ಜನ ಮಕ್ಕಳು. ಯಾಕೆ? ನಾನೀಗ ಒಂದು ನಿಮಿಷ ಹೇಳ್ಬೇಕು. ಇವ್ರು ಹೇಳಿದ್ಮೇಲೆ ಮೈಂಡ್ ಸೆಟ್ ಅದಕ್ಕೆ ನೋಡಿ, ಶಿಕ್ಷಣದಲ್ಲಿ 3 ಕ್ರಮ. ಒಂದು ಮೈಂಡ್ ಸೆಟ್ಟು, ಸೆಟ್ಟಿಂಗ್ ದ ಮೈಂಡ್, ಸೆಟ್ ಮೈಂಡ್ ಅಂತ. ಸೆಟ್ಟಿಂಗ್ ದ ಮೈಂಡ್ ಈಸ್ ಮೈ ಜಾಬ್. ಸೆಟ್ಟಿಂಗ್ ದ ಮೈಂಡ್ ಅಲ್ಲಲ್ಲ, ಮಕ್ಕಳ ಸಾಮರ್ಥ್ಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದು, ಸೆಟ್ಟಿಂಗ್ ದ ಮೈಂಡ್ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಕೊಡುವಂತಹ ಕೆಲಸವನ್ನು ಕರೆಕ್ಟ್ ಆಗಿ ಮಾಡೋದು. ಒಂದು ನಿಮಿಷ ಮುಗಿಸ್ಬಿಟ್ಟೆ. ಸೆಟ್ಟಿಂಗ್ ದ ಮೈಂಡ್, ಸೆಟ್ ಮೈಂಡ್ ಸೆಟ್ ಇದ್ರೆ ಅದನ್ನು ಬದಲಾಯಿಸಬಹುದು. ಆದರೆ ಈಗ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಸೆಟ್ ಮೈಂಡ್ಗೆ ಹೊರಟಿದ್ದಾರೆ. ಆ ಸೆಟ್ ಮೈಂಡ್ ಇದೆಯಲ್ಲ, ಅದು ಒಂದು ಜನರೇಷನ್ ಅನ್ನು ಹಾಳು ಮಾಡಬಹುದು. ಆಗಲೇ ಕೊರೋನಾದಲ್ಲಿ ಒಂದು ಜನರೇಷನ್ ಹೋಗ್ಬಿಟ್ಟಿದೆ ಆನ್ಲೈನ್ ಆಫ್ಲೈನಲ್ಲಿ. ಆ ಜನರೇಷನ್ ಅನ್ನು ಹಾಳು ಮಾಡ್ಬಿಡ್ಬೋದು. ಆದ ಕಾರಣ ಪಠ್ಯ ಪುಸ್ತಕದಲ್ಲಿ ಟಿಂಕರಿಂಗ್ ಮಾಡೋದಿದೆಯಲ್ಲ, ಅದನ್ನು ಬದಲಾವಣೆ ಮಾಡಬೇಕನ್ನೋದನ್ನು ನಾನು ಒಪ್ಕೊಳ್ತೇನೆ. ಸಾರ್ವಕಾಲಿಕ ಪ್ರಸ್ತುತ ಹೇಳಿದ್ದೀನಿ ನಾನು. ಆದರೆ ಅದನ್ನು ತಮಗೆ ಅನುಕೂಲವಾಗುವಾಗ ರಾಜಕೀಯ ಸಿದ್ಧಾಂತಗಳಿಗೆ, ಅದಕ್ಕೆ ಸಿದ್ಧಾಂತಗಳಿಗೂ ಅಲ್ಲ ಸರ್, ರಾಜಕೀಯ ಪವರಿಗೆ, ಅಧಿಕಾರಕ್ಕಾಗಿ ಅದು ಸಮಾಜಕ್ಕೆ ಸರಿಯಾದದ್ದಲ್ಲ. ಸಣ್ಣ ಕ್ವಶನ್, ಇಲ್ಲಿ ಬದಲಾವಣೆ ಅಂತ ಮಾಡ್ಬೇಕಂದಿದ್ದಾಗ ಮೊದಲು ಏನಾದ್ರು ಇರಬೇಕಾಗಿತ್ತಲ್ವ? ಅಲ್ಲಿ ಏನೋ ಬದಲಾವಣೆ ಆಗ್ಬೇಕಂತ ನನಗೆ ಕಾಲಾವಕಾಶ ಇಲ್ಲ. ಚೊಂಬಿ ಪುರಾಣಿಕ್ ಸರ್, ಕೊನೆ ಫೈನಲ್ ಆಗಿ ಏನ್ ಹೇಳ್ತೀರಿ ಸರ್? ನಿಮ್ಮ ಒಂದು ಏನ್ ಆಗಬೇಕು ಬದಲಾವಣೆ ಅನ್ನೋದು ನಿಮ್ ಪ್ರಕಾರ? ಈಗ ಆಗಿರೋದ್ರ ಬಗ್ಗೆ ನಾವು ಮಾತಾಡಿದ್ವಿ, ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ನಿಮ್ ವಾದ ಏನು? ಇದನ್ನ ಮತ್ತೆ ಪುನರ್ ವಿಮರ್ಶೆಗೆ ಒಳಪಡಿಸಬೇಕು. ಮತ್ತೆ ಕೆಲವು ಏನು ಆಕ್ಷೇಪಣೆಗಳು ಅಥವಾ ಸಂಶಯಗಳು ಏನಿದೆ ಅವುಗಳು ಪಕ್ಷಾತೀತವಾಗಿ, ಅಂದ್ರೆ ಈ ಮೂಲಭೂತವಾದ ಆಗ್ಲಿ ಅಥವಾ ಯಾವುದೇ ಒಂದು ಪ್ರತ್ಯೇಕತಾ ದೃಷ್ಟಿಯನ್ನ
ಸೂಚಿಸ್ತಕ್ಕಂತಹ ಅಂಶಗಳು ಅಲ್ಲಿ ಇರಬಾರ್ದು. ಅದರಿಂದ ಇದು ಎಳೆ ಮನಸ್ಸು. ಪ್ರೊಫೆಸರ್ ರಾಧಾಕೃಷ್ಣ ಅವರು ಅದನ್ನು ಬಿಡಿಸಿ ಹೇಳಿದ್ರು. ಮೈಂಡ್ ಸೆಟ್ ಅಂತಕ್ಕಂಥದ್ದನ್ನ ನೀವು ಆರೋಗ್ಯಕರವಾದ ದೃಷ್ಟಿಯಲ್ಲಿ ನೋಡ್ಬೇಕು. ವೈಜ್ಞಾನಿಕ ದೃಷ್ಟಿಯಲ್ಲಿ ಸೈಂಟಿಫಿಕ್ ಟೆಂಪರ್ ಅಂತ ಹೇಳಿ, ಆಮೇಲೆ ಅನಾಲಿಟಿಕಲ್ ಸ್ಕಿಲ್, ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಭಾವನೆಯನ್ನ ಅಲ್ಲಿ ಪ್ರಚೋದಿಸ್ತಕ್ಕಂಥ ಉದಾಹರಣೆಗಳನ್ನ ನಾವು ಕೊಡ್ಬೇಕಾಗುತ್ತೆ. ಮತ್ತೆ ರಾಷ್ಟ್ರೀಯತೆ ಅದು ಬೇಕೇ ಬೇಕು. ರಾಷ್ಟ್ರೀಯ ದೃಷ್ಟಿಯಿಂದ ನೀವು ಪಠ್ಯಪುಸ್ತಕವನ್ನು ಹೇಳ್ತೀರಿ, ಆದ್ರೆ ವಸ್ತುನಿಷ್ಠವಾಗಿ ಅದನ್ನು ಹೇಳಬೇಕೆ ಹೊರತು ಅದನ್ನು ರೋಚಕವಾಗಿ ಹೇಳಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾಲ್ಕನೇದು ನೈತಿಕ ಅಂಶಗಳು, ಮೌಲ್ಯಗಳು. ಆ ಮೌಲ್ಯಗಳನ್ನ ಪೋಷಿಸ್ತಕ್ಕಂತ ಐಕಾನ್ಸ್ ಏನು ಉದಾಹರಣೆಗಳನ್ನ ಕೊಡ್ತೇವೆ, ಆ ಶ್ರೇಷ್ಠ ಉದಾಹರಣೆಗಳು ಸಾರ್ವಕಾಲಿಕವಾಗಿರುವ ಗೌರವಕ್ಕೆ ಮತ್ತೆ ಅವರನ್ನ ಪ್ರಶಂಸೆಗೆ ಒಳಪಡಿಸ್ತಕ್ಕಂಥ ಅಂಶಗಳಿರ್ಬೇಕು. ಆ ಮನಸ್ಸಿನಲ್ಲಿ ಇರ್ತಕ್ಕಂಥ ಮಕ್ಕಳ ಭಾವನೆ ಇವತ್ತು ವಿವೇಕಾನಂದ ಆಗ್ಲಿ, ಗಾಂಧಿಯವರೇ ಆಗ್ಲಿ, ಅಥವಾ ಬಸವಣ್ಣ ಆಗ್ಲಿ, ಅಲ್ಲಮ್ಮ ಪ್ರಭು, ಅಕ್ಕಮ್ಮ ಮಹಾದೇವಿ, ಇವುಗಳನ್ನ ನೆನೆಸ್ಕೊಂಡಾಗ ನಮ್ಗೆ ಯಾವುದೇ ರೀತಿಯ ಒಂದು ವಿವಾದ ಇಲ್ಲ, ಅವರಲ್ಲಿ ಭೇದ ಭಾವ ಇಲ್ಲ, ಅವರಲ್ಲಿ ಒಳ್ಳೆ ವ್ಯಾಲ್ಯೂಗಳನ್ನ ನಾವು ಕಾಣ್ತೇವೆ. ಅವರನ್ನ ನಾವು ಮತ್ತೆ ಮತ್ತೆ ಓದಬೇಕು ಎಂತಕ್ಕಂತ ಒಂದು ಭಾವನೆ ಮಕ್ಕಳಲ್ಲಿ ಬೇರೂರುತ್ತೆ. ಈ ನಮ್ಮಂತ ಹಿರಿಯರಲ್ಲೂ ಅದು ಬೇರೂರುತ್ತೆ. ಯಾಕಂದ್ರೆ ನೀವು ಹುಡುಕಿದಷ್ಟು ವಚನದಲ್ಲಿ ಅನೇಕ ಜೀವನದ ಮೌಲ್ಯಗಳನ್ನ ನಾವು ಕಾಣ್ತೇವೆ. ಅವುಗಳನ್ನ ಅನ್ವಯಿಸ್ತಕ್ಕಂಥದ್ದನ್ನ ವಚನಗಳು ಒಂದು ಸತ್ಯದ ದೃಷ್ಟಿಯಿಂದ ಅವು ಹೇಳಿರ್ತಕ್ಕಂಥದ್ದು ಕಾಲ್ಪನಿಕವಾದ ಈ ರೀತಿಯಲ್ಲಿ ಪಠ್ಯಪುಸ್ತಕ ಇರಬೇಕು ಅಂತಕ್ಕಂಥದ್ದು ನನ್ನ ಒಂದು ಸಲಹೆ. ಓಕೆ, ಹೌದು. ಥ್ಯಾಂಕ್ ಯು ಸರ್. ಚಂಬಿ ಪುರಾಣಿಕ್ ಸರ್, ವಾಸುದೇವ್ ಕಶ್ಯಪ್ ಸರ್, ರಾಧಾಕೃಷ್ಣ ಸರ್. ನಾನು ಒಂದು ಸೆಂಟೆನ್ಸ್ ಹೇಳ್ಬೇಕು, ಒಂದೇ ಸೆಕೆಂಡ್. ಆ ಟೆಕ್ಸ್ಟ್ ಬುಕ್ಕಿನ ಮುಖ್ಯ ಆಶಯ ಏನಾಗ್ಬೇಕು ಅಂತ, ಏಕಂ ಸದ್ವಿಪ್ರ ಬಹುಧಾ ವಿದಂತಿ ಅಂತ, ಬಹುಧಾ ವದಂತಿ ಅಂದರೆ ಸದ್ವಿಪ್ರ ಎಲ್ಲರಲ್ಲ, ವಿಪ್ರ ಅಂದರೆ ಜಾತಿ ಅಲ್ಲ, ಸಜ್ಜನರು ಏಕಂ ಬಹುಧಾ, ಬಹುತ್ವ ಇದೆಯಲ್ಲ ಅದು ಬಹು ಅಂತ ಹೇಳ್ತಾರೆ. ಅದನ್ನು ಇಟ್ಟುಕೊಂಡು ಮಕ್ಕಳ ಮನಸ್ಸಿಗೆ ಶೀತಲದ ನೀರು ಬೇಡ, ಮಕ್ಕಳ ಮನಸ್ಸಿಗೆ ಬಿಸಿ ನೀರು ಬೇಡ, ಹದದ ನೀರನ್ನು ಬೆಳೆಸಿ ಮಾಡಬೇಕು ಅಂಥೇಳಿ ಈ ಕಾಂಟ್ರವರ್ಸಿ ಯಾರೂ ಮಾಡಿಕೊಡೋದು. ಸರ್ಕಾರ ಅಂತೂ ಅದಕ್ಕೆ ಜವಾಬ್ದಾರಿ ಇದೆ. ಜವಾಬ್ದಾರಿಯುತವಾದಂಥ ಸರ್ಕಾರ ಇದನ್ನು ಮಾಡಿದರೆ ಅದು ಸಮಾಜಕ್ಕೆ ಹಿತವಾದ್ದಲ್ಲ. ಅವ್ರು ಎಲ್ಲಾದರೂ ಒಂದು ದಿವಸ ಆತ್ಮಸಾಕ್ಷಿಯನ್ನು ಚುಚ್ಚುತ್ತದೆ ಅಂತೇಳಿ ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ತುಂಬಾ ಒಳ್ಳೆ ಗೆಸ್ಟ್ಗಳು ನನ್ನ ಜೊತೆಗೆ ಜಾಯ್ನ್ ಆಗಿದ್ರು, ತುಂಬಾ ಒಳ್ಳೆ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ, ಅವರವರ ಒಂದು ಆಯಾಮದಲ್ಲಿ ವಿಷಯಗಳನ್ನ ಮಂಡಿಸುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ನೋಡಿ, ಇಂತಹ ಬುದ್ಧಿವಂತ ಅಥವಾ ವಿಚಾರಧಾರೆ ಇರುವಂತಹ ಶಿಕ್ಷಣ ತಜ್ಞರುಗಳನ್ನು ನಿಮ್ಮ ಪಠ್ಯ ಪುಸ್ತಕದ ಸಮಿತಿಯಲ್ಲಿ ಅಳವಡಿಸಿಕೊಳ್ಳಿ. ಅಂದಾಗ ನಿಜಕ್ಕೂ ಬಹುತ್ವಕ್ಕೆ ಬೆಲೆ ಬರುತ್ತೆ. ಎಲ್ಲ ವಿಚಾರಗಳು ಬೇಕು, ಇದು ಒಂದು ಬೇಕು ಇನ್ನೊಂದು ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಎಲ್ಲವನ್ನೂ ಕೂಡ ಹದವಾಗಿ ಬೆರೆಸಿ ಕೊಡುವಂತಹ, ಮಕ್ಕಳಿಗೆ ಕೊಡುವಂತಹ ಕೆಲಸವನ್ನು ಮಾಡಿದ್ರೆ ಸಾಕು. ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ತೆಗೆದುಕೊಳ್ತಾರೋ ಬಿಡ್ತಾರೆ ಅನ್ನೋದು ಮಾತ್ರ ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಏನಿದೆಯೋ ಅದನ್ನು ಕರೆಕ್ಟಾಗಿ ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾ, ಸಮಾಜದ ಸುಧಾರಣೆ ಆಗತ್ತೆ ಮುಂದಿನ ದಿನಗಳಲ್ಲಿ, ಅಥವಾ ಯುವ ಪೀಳಿಗೆ ಸಂದೇಶಗಳು ಕೂಡ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅನ್ನೋದು ಕೂಡ ಈ ವಿಚಾರವನ್ನ ಹೇಳ್ತಾ ಈ ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.